ಹಲೋ 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 ಸರ್ ಹಲೋ 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 ಸರ್ ಹಲೋ ಹಲೋ ಹೇಳಿ. ಮತ್ತೆ ಸರ್ ನಾನು ಸರ್ ಯಾರು ಮಾತಾಡೋದು? ಸರ್ ನಾನು ಸರ್ ನಿಮ್ದೆಲ್ಲ ಸರ್ ನಿಮ್ದು ಮಾತೆಲ್ಲ ಇಲ್ಲಿ ಸರ್ ನನಗೆ ತುಂಬ ಖುಷಿ ಆಯ್ತು ಸರ್ ಮಾತೆಲ್ಲ ಮಾತಾಡೋದು. ಹಾಂ ನೀವು ಇದರಲ್ಲೆಲ್ಲ ನಿಮ್ಮ ಮಾತೆಲ್ಲ ಕೇಳಿ ಸ್ಟೇಜಲ್ಲೆಲ್ಲ ಮಾತಾಡೋದು ಇಲ್ಲ ನಾನು ಮತ್ತೆ ನಿಮ್ದು ಇದೆಲ್ಲ ನೋಡಿದೆ ಇವತ್ತೊಂದು ನಿನ್ನೆ ಏನೋ ಮೊನ್ನೆ ಒಂದು ಇದು ಬಂತಲ್ಲ ಸರ್, ಅದು ಇದರಲ್ಲಿ ಇದು ಬಂತಲ್ಲ ಒಂದು ಯಾವುದೊಂದು ವಿಡಿಯೋ. ಹಾಂ 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 ಅಲ್ಲ ನಿಮ್ಮ ಹೆಸರೇನು? ಹಾಂ ನಿಮ್ಮ ಹೆಸರೇನು? ನಮ್ಮ ಹೆಸರು ಸರ್ ನಮ್ಮ ಹೆಸರು ಸರ್ ಇದು ಸರ್ ನಮ್ಮ ಹೆಸರು ಸುಕ್ಮಾರ್ ಅಂತ. ಹಾಂ 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 ಓಕೆ. ಮತ್ತೆ ಸರ್ ನಿಮ್ದು ಸರ್ ಅದೇ ಇದು ಬಂತಲ್ಲ ಸರ್ ಒಂದು ಇನ್ನೊಂದು ವಿಡಿಯೋ ಬಂತು ಸರ್, ಅದು ತುಂಬಾ ಚೆನ್ನಾಗಿ ಮಾತಾಡಿದಿರಿ. ಓಕೆ ಓಕೆ. ಅದೇ ಸರ್ ಈಗ ಏನ್ ಗೊತ್ತಾ ಸರ್, ಈಗ ಇದರಲ್ಲಿ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಫೈನಲ್ ಸರ್ ಎಲ್ಲಿ ಸರ್ ಇದಾಯ್ತು ಸರ್, ಇವರು ಸರ್ CID ಅವರು ಮಿಸ್ಟೇಕ್ ಮಾಡಿದಾರಾ, ಯಾರು ಇವರು CBI ಮಿಸ್ಟೇಕ್ ಮಾಡಿದಾರಾ? CBIದವ್ರು ಮಿಸ್ಟೇಕ್ ಮಾಡಕ್ ಏನಿದೆ ಅಲ್ಲಿ? ಅವರು ಇನ್ವೆಸ್ಟಿಗೇಷನ್ ಮಾಡಕ್ ಏನು ಉಳಿದೇ ಇಲ್ಲ, ಎಲ್ಲ CID ಇಲ್ಲಿ ಲೋಕಲ್ ಪೊಲೀಸರೇ ಮಾಡಿದ್ದೆಲ್ಲ. ಹಾ 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 ಲೋಕಲ್ ಪೊಲೀಸರೇ ಮಾಡಿದ್ದೆಲ್ಲ, ಹಾಳು ಮಾಡಿದ್ದೆಲ್ಲ. ಹೌದಾ ಅಲ್ಲ? ಹಾ ಈಗ ಹೌದು ಸರ್, ಇದಕ್ಕೆ ಏನು ಮಾಡ್ಬೋದು ಸರ್ ಈಗ? ಸರ್ ಇದಕ್ಕೆ ಸರ್ ಈಗ ಮರು ತನಿಖೆನೇ ಆಗ್ಬೇಕು. ನಾವು ಹೇಳಿಕೆಯನ್ನ ಇದ್ದಿದ್ದು ಹೇಳ್ತೀವಿ, ನಾವು ಇದ್ದಿದ್ದು ಫ್ಯಾಕ್ಟ್ ಹೇಳ್ತೀವಿ, ಆದ್ರೆ ಮತ್ತು ತನಿಖೆನೇ ಮಾಡ್ಬೇಕಲ್ವಾ ಸರ್ಕಾರದಿಂದ. ಹೌದೌದು ಸರ್, ಈಗ ಅದಕ್ಕೆ ಸರ್ ಇವ್ರು ಮಾಡಲ್ಲ ಸರ್ ಇವ್ರು ಮಾಡಲ್ಲ ಸರ್, ಯಾರು ಸರ್ ಗೌರ್ಮೆಂಟ್ ಮಾಡಲ್ವಾ? ಗೌರ್ಮೆಂಟ್ ಅಲ್ಲೇ ಗೌರ್ಮೆಂಟ್ ಅಂತಂದ್ರೆ ಮತ್ತೆ ಪೊಲೀಸ್ ಇಲಾಖೆನೇ ಮಾಡ್ಬೇಕಲ್ಲ. ಹಾ ಹೌದೌದೌದು ಸರ್. ಅದೇ ಈಗ ಸರ್ ಇದು ಇವರು ಸರ್ ಇವರು ಸೌಜನ್ಯ ಮನೆಯವರಾದ್ರು ಒಂದೇನಾದ್ರು ಮಾಡಿದೆ ಸರ್, ಏನಾದ್ರು ಇದು ಮಾಡಿ ಅದಕ್ಕೆ ಮಾಡ್ತಾ ಇದ್ದಾರೆ. ಹೌದಾ? ಮತ್ತೊಂದು ಸರ್ ಈಗ ಇವುಂಟು ಸರ್, ಯಾರು ಸರ್ CID ಸರ್, CID ಸರ್ ಅವರು ಸರ್ ಮೂರು ಸರ್ ಅದೇ ಬಂತು ಸರ್. ಈಗ ಅವರು ಇದ್ರಲ್ಲಿ ಹೇಳ್ತಾರಲ್ಲ, 3 ಮಂದಿ ಹೆಸರು ಹೇಳ್ತಾರೆ, 4 ಮಂದಿ ಹೆಸರು ಹೇಳ್ತಾರಲ್ಲ. ಈಗ CID ಸರ್ ಒಮ್ಮೆ ಕೊಟ್ಟು ಸರ್ ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ, ಅವ್ರ ಪಾತ್ರ ಇಲ್ಲ ಅಂತ. ಮತ್ತೊಂದು ಸಾರಿ ಇವರು ಕೊಟ್ಟು ಸರ್, CBI ಅವರು ಪೊಲೀಸ್ ಅವರು ಕೊಟ್ಟರು. ಮತ್ತೊಂದು ಸಾರಿ ಈಗ CBI ಅವರು ಕೋರ್ಟ್ ಕೊಟ್ಟು ಸರ್. ಮತ್ತೆ ಸರ್ ಇನ್ನೊಂದು ಸರ್ ಇದು CBI ಕೋರ್ಟ್ ಅಲ್ಲಿ ಸರ್ ಇವರು ನಮ್ಮ ಚಂದ್ರಪ್ಪ ಗೌಡರು ಸರ್ ಮಾಡಿದ್ರಲ್ಲ ಸರ್, ಇದು 1000 ರೂಪಾಯಿ ಮಾಡ್ಬೇಕಂತ. ಹೌದು. ಅದು ಮಾಡಿದಕ್ಕೆ ಸರ್ ಮತ್ತೆ ಅದನ್ನು ತನಿಖೆ ಮಾಡ್ಬೇಕಂತ ಮತ್ತೆ ಇದಕ್ಕೆ ಹೋದ್ರು ಸರ್. ಹಾಗೆ ಮಾಡಿದಕ್ಕೆ ಹೈಕೋರ್ಟ್ ಅಲ್ಲಿ ಸರ್ ಇದು ಬಂತಲ್ಲ ಸರ್, ಸ್ಟೇ ಬಂತಲ್ಲ ಸರ್, ಅದು ಹೇಗೆ ಸರ್, ಅದು ಸರಿ? ಅದು ಸ್ಟೇ ಬಂತಲ್ಲ ಹೈಕೋರ್ಟ್ ಅಲ್ಲಿ, ಅವರು ನಮಗ್ ಮಾಡಬೇಡಿ ಅಂತ ಹೇಳಿದ್ರು ಅವರು. ಅದೇ ಸರ್ ಇಲ್ಲೆಲ್ಲ ಹೇಳ್ತಾರೆ, ಕೆಲವರು ಹೇಳ್ತಾರೆ ಸರ್ ಅವ್ರದ್ದೆಲ್ಲ ತನಿಖೆ ಆಗಿದೆ, ಎಲ್ಲ ಡ್ರೈ ಮ್ಯಾಪಿಂಗ್ ಎಲ್ಲ ಮಾಡಿದೆಲ್ಲ CBI ಕೋರ್ಟಿಗೆ ಕೊಟ್ಟಿದ್ದಾರೆ, CBI ಪೊಲೀಸ್ ಅವರು ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಸಹ ಇವರು ವಾಪಸ್ ಮಾಡಿದ್ದಾರೆ ಹೇಳ್ತಾರೆ. ಬ್ರೇನ್ ಮ್ಯಾಪಿಂಗ್ ಅದು ಎವಿಡೆನ್ಸ್ ಅಲ್ಲ, ಅದು ಸಾಕ್ಷಿ ಅಲ್ಲ. ಬ್ರೇನ್ ಮ್ಯಾಪಿಂಗ್ ಸುಮ್ನೆ ಜನರ ದಾರಿ ತಪ್ಪಿಸಕ್ಕೆ ಹೇಳ್ತಾ ಇದ್ದಾರೆ. ಹೌದಾ? ಬ್ರೇನ್ ಮ್ಯಾಪಿಂಗು ಅದು ಮಾಡಿದ್ರು ಕೂಡ ಅದ್ರದ್ದೇನು ಸಾಕ್ಷಿ ಅಂತ ಪರಿಗಣಿಸ್ಬೇಕೆ ಅಂತ ಏನಿಲ್ಲ. ಈಗ ನೋಡಿ, ನಮ್ದು ಏನಂತಂದ್ರೆ ಯಾರಾದ್ರೂ ಒಬ್ರು ಮಾಡಿದಾರಲ್ಲ. ಹೌದೌದೌದು ಹೌದು ಸರ್. ಸೌಜನ್ಯ ಸತ್ತಿದ್ದಂತ್ರ ಸುಳ್ಳಲ್ಲ. ಹೌದು ಸರ್, ಅದು ಯಾಕೆ ಸರ್ ನೋಡಿ ಸರ್, ಈಗ ಏನು ಸರ್, ಈಗ ಬೇರೆ ಎಂತ ಸರ್, ಈಗ ಸರ್ ಸುಳ್ಳು ಹೇಳ್ಬೋದು ಸರ್. ಸೌಜನ್ಯ ಒಂದು ಎಂಬ ಹುಡುಗಿ ಪಾಪ, ಅದೊಂದು ಈಗ ತಾಯಿ ಅದು ಅದರ್ ನೋವು ಸರ್ ತಾಯಿಗೆ ಮಾತ್ರ ಇರು ಸರ್, ಬೇರೆ ಯಾರಿಗೂ ಇರಲ್ಲ. ಹೌದು. ಈಗ ಏನ್ ಗೊತ್ತಾ ಈಗ ನೋಡಿ ಸರ್, ಏನೇ ಮಾಡಿ ಸರ್, ಯಾರು ಏನು ಮಾತಾಡಿದ್ರು ಸಹ ಒಂದು ಹುಡುಗಿಯನ್ನು ಈಗ ನಾವು ಒಂದು ಸಣ್ಣ ಮಗುವಿಂದ ಹಿಡಿದು ಅದನ್ನು ಈಗ ನೋಡಿ ಎಷ್ಟು ಕಷ್ಟ ಉಂಟಂತ ಹೇಳಿದ್ರೆ, ಅದು ಯಾರಿಗೆ ಕಷ್ಟ ಗೊತ್ತಾಗಂದ್ರೆ ಅವ್ರ ತಾಯಿಗೆ ಗೊತ್ತಾಗುತ್ತೆ. ಅಲ್ಲ ಅದು ಸರ್, ಈಗ ಯಾರೇ ಆಗ್ಲಿಕ್ಕೆ, ನಾನೇ ಆಗ್ಲಿಕ್ಕೆ, ನನಗೆ ಮಗುವನ್ನು ನಾನು ಈಗ ಸಿಟ್ಟು ಬಂದ್ರೆ ಹೊಡಿತೇನೆ, ಅದು ಮತ್ತೆ 1 ಸೆಕೆಂಡ್ ಅಲ್ಲಿ ನಂಗೆ ಅದು ನೋವು ಕಮ್ಮಿ ನೋವು ಪುನಃ ಬೇಜಾರಾಗುತ್ತೆ. ಅದೇ ನನ್ನ ಮಗುವಿಗೆ ಯಾರಾದ್ರೂ ಬೇರೆ ಹೊಡೆದ್ರೆ ಮತ್ತೆ ಅಲ್ಲ ಈಗ ನೋಡಿ ಸರ್, ಅಲ್ಲಲ್ಲ ಈಗ ನೋಡಿ, ಈಗ ನಂದೇ ಮಗು ಆದ್ರೆ ನಾನು ಅದು ಆ ಟೈಮಲ್ಲಿ ಹೊಡಿಬಹುದು, ಆದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಒಂಥರ ಇದಾಗುತ್ತೆ, ಹೊಟ್ಟೆ ಉರಿತದೆ. ಅದೇ ಆ ಮಗುವಿಗೆ ಬೇರೆ ಯಾರು ಹೊಡೆದ್ರೆ ನಮಗೆ ಅದು ನಮ್ಮ ಮಗುದ್ದು ಏನು ತಪ್ಪಿದ್ರು ಸಹ ನಮ್ಗೆ ಎಂತ ಆಗುತ್ತೆ, ನಮ್ಗೆ ಅವ್ರ ಮೇಲೆ ಸಿಟ್ಟು ಬರ್ತದೆ. ಅಲ್ಲ ಸರ್? ಹೌದು ಸರ್ ಅಲ್ಲ? ಹಾಗೆ ಸರ್. ಅದೇ ಈಗ ಏನಂದ್ರೆ, ಈಗ ಇದರಲ್ಲಿ ಎಂತ ಗೊಂದಲ ಆಗ್ತದೆ, ಇದನ್ನು ಹೇಗೆ ಈಗ ನೋಡಿ ವಾಪಸ್ ಸರ್, ಈಗ ಅಷ್ಟು ಸರ್ ಈಗ ಅವ್ರದ್ದು ತನಿಖೆ ಆಯ್ತು, ತನಿಖೆ ಹೇಳ್ತಾರೆ ಇದೆಲ್ಲ ಮಾಡಿದಾರಂತ, ಆದ್ರೂ ಸಹ ಅದನ್ನು ವಾಪಸ್ ಇದು ಮಾಡಿದ್ರು. ಮತ್ತೆ ಸರ್ ಹೇಳ್ತಾರೆ ಸರ್ ಇವ್ರೀಗ ಸರ್ PP ವಕೀಲ ಸರ್ ಇದಾಳೆ ಸರ್, ಇವರು ಶ್ರವಣ್ ಪೆರ್ಲಾ ಅಂತ. ಅದೇ ಮೊನ್ನೆ ಇವರು ಆಡಿಯೋ ಬಿಟ್ರು, ಯಾರು ಹುಡುಗಿಯ ಮಾವ, ನಾವು ಅವರಿಗೆ ದುಡ್ಡು ಕೊಟ್ಟು 1.5 ಕೋಟಿ ಕೊಟ್ಟಿದ್ದೇವೆ ಹಾಗೆ ಹೇಳಿದ್ರು. ಇಲ್ಲ ರೀ, ಅಲ್ಲ ಕೇಳ್ರಿ ಒಂದ್ ನಿಮಿಷ. ಹೇಳಿ. ಅವು ಏನಾರು ಇರ್ಲಿ, ಮಾತು ಮಾತೆ. ಹೌದು ಸರ್. ಹೌದಾ?
ಈಗ ಏನಾರು ಈಗ ಅವ್ರ ಕಡೆ ಅಂತ ಒಂದ್ ಬರ್ತದೆ, ಈಗ ನಿಮ್ ಕಡೆ ಅಂತ ಬರ್ತದೆ, ಅವ್ರ ಕಡೆ ಏನೇನೋ ಮಾತುಗಳು ಬರ್ತಾ ಹೌದು ಇರ್ತವೆ. ಸರ್, ಈಗ ಏನು ಸರ್, ಎಲ್ಲ ಸರ್ ಆದ್ರೆ ಗೊಂದಲ ಇಲ್ಲ. ಆದ್ರೆ ನಾವು ಕೇಳೋದೇನಂತಂದ್ರೆ ಸತ್ತಿದ್ದಂತರೂ ಸುಳ್ಳಲ್ಲ, ಹೌದೌದು. ಬರೋಬ್ಬರಿ ಹತ್ಯೆ ಆಗಿದ್ದಂತರೂ ಸುಳ್ಳಲ್ಲ. ಹೌದೌದು, ಅದು ಸರ್ ಯಾರು ಮಾಡ್ದವ್ರು ಅದು ಬೇಕಿಷ್ಟೇ. ಬೇಕು, ಅದು ಬೇಕು ನಮ್ಗೆ. ಯಾಕಂದ್ರೆ ಸರ್ ಮೈನ್ ಬೇಕು, ಅದು ಬೇಕು. ಈಗ ಒಂದು ಆಮೇಲೆ ಆಡಿಯೋ ರೆಕಾರ್ಡ್ ನೋಡಿ, ಈಗ ನೀವು ಮಾತಾಡ್ತಾ ಇರೋದು, ನಾ ಮಾತಾಡ್ತಾ ಇರೋದು ಬೇಕಾದ್ರೆ ನೀವು ಮಾಡ್ಕೋಬಹುದು. ಹೌದೌದು ಸರ್, ಏನೋ ಒಂದಿರ್ತೀವಿ, ಅದನ್ನ ಇನ್ನೇನಾದ್ರು ಗೊಂದಲ ಸೃಷ್ಟಿ ಮಾಡಕ್ ಕೇಳ್ಬೋದು. ನಮಗೇನ್ ಬೇಕೀಗ? ಹೌದೌದು, ನಮ್ಗೆ ಸತ್ಯತೆ ನಿಜ, ನಮ್ಗೆ ಹತ್ಯೆ ಆಗಿದ್ ನಿಜ, ಅತ್ಯಾಚಾರ ಆಗಿದ್ ನಿಜ. ಅವ್ರು ಯಾರು ಮಾಡಿದ್ದಾರೆ, ಹೂವೆವರ್ ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಬೇಕಂದ್ರೆ ಹಂಗೆ ಮರು ತನಿಖೆ ಆಗ್ಬೇಕು. ಹೌದೌದು. ಈಗ ಸಂತೋಷ್ ರಾವ್ಗೆ ಶಿಕ್ಷೆ ಆಗಿದ್ರೆ ಯಾರು ಒಬ್ರು ಮಾತಾಡ್ತಾ ಇರ್ಲಿಲ್ಲ. ಹೌದು, ನೋಡಿ ಸರ್, ನೋಡಿ ಸರ್ ಹೆಂಗ್ ಗೊತ್ತಾರೆ, ಅಲ್ಲಿ ಸಹ ಹೇಳ್ತಾರೆ, ಸಂತೋಷ್ ರಾವನ್ನು ಇವರೇ ಸೌಜನ್ಯನ ಮನೆಯವರೇ ಇಲ್ಲ ಅಂತ ಹೇಳ್ತಾರೆ, ಅವನು ಆರೋಪಿ ಅಲ್ಲ ಅಂತ ಹೇಳ್ತಾರೆ. ಹೌದು, ಈಗ ಅದು ಹೇಗೆ ಸರ್, ಅದು ಸರಿಯಾ ಸರ್ ಅದು ಹೇಳುದು? ಅವರು ಮತ್ತೆ ಅವ್ರು ಅಲ್ಲ ರೀ, ಆರೋಪಿ ಎಲ್ಲ ಅವ್ರು ನೋಡಿ ಅಲ್ವಲ್ಲ, ಅವ್ರು ನೋಡಿದ್ರೆ ಹೌದು ನೋಡಿದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ ಈಗ ಇನ್ನು ಸರ್ ಈಗ ಬೇರೆಯವ್ರ ಹೆಸರು ಸರ್ ಅವ್ರು ಹೇಗೆ ಹೇಳ್ತಾರೆ? ಅವರು ಕೋರ್ಟಲ್ಲಿ ಹೇಳಿದಾರ ಇಲ್ಲ ಅಂತ, ನೋಡಿಲ್ಲ ಅಂತ ಹೇಳ್ತಾರಲ್ಲ. ಈಗ ಇನ್ನು ಯಾರನ್ನು ಬೇರೆ ಹೆಸರು ಹೇಗೆ ಹೇಳ್ತಾರೆ? ಈಗ ನೋಡಿ, ಒಂದು ಏನಂತಂದ್ರೆ ಅವರು ನೋಡಿದ್ದನ್ನ ನೋಡಿದೆ ಅಂತ ಹೇಳ್ತಾರೆ, ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು ಅವರು. ಯಾಕಂದ್ರೆ ನ್ಯಾಯ ಜಾಸ್ತಿ ಸಿಗಬೇಕಾಗಿರೋದು ಅವ್ರಿಗೇನೆ, ಅವ್ರ ಹೆಸರು ಹೇಳ್ತಾರೆ. ಹೌದು ಸರ್, ಆ ಕುಟುಂಬಕ್ಕೆ ತಾನೇ. ಅಕಸ್ಮಾತ್ ಅವ್ರೇನಾದ್ರು ನೋಡಿದ್ರ, ಸಂತೋಷ್ ರಾವ್ನ ನೋಡಿದ್ರು ಅಂದ್ರೆ ನೋಡಿದ್ದೆ ಅಂತಾನೆ ಹೇಳ್ಬೇಕು ಅವರು, ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು. ಈಗ ಸುಳ್ಳು ಹೇಳಕ್ಕಾಗತ್ತಾ ಅವ್ರು ನೋಡಿದೀವಿ ಅಂತ? ಹೌದೌದು, ಅದೇ ಮತ್ತೆ ಸರ್ ಈಗ ಸಂತೋಷ್ ರಾವ್ ಕೇಳಿ, ನಿಮ್ ಊರವ್ನ ಸಂತೋಷ್ ರಾವ್? ಹೌದು. ಅಲ್ಲ, ನಿಮ್ ಊರವ್ನ? ನಮ್ಮ ಧರ್ಮಸ್ಥಳದವ್ನ? ಇಲ್ಲ ನಮ್ಮ ಅಲ್ಲಲ್ಲ, ಅಲ್ಲಿ ಊರಲ್ಲ ಅವನು ಬೇರೆ ಊರವನು. ಮತ್ತೆ ಬೇರೆಯವನು ಇವ್ರ ಲೋಕಲ್ದವ್ರು ಹೆಂಗ್ ನೋಡಕ್ ಸಾಧ್ಯ? ಅದೇ ಆನಂತರ ಪೊಲೀಸರೇ ಸಂತೋಷ್ ರಾವ್ 9ನೇ ತಾರೀಕಿಗೆ ಅಲ್ಲಿದ್ದಾನಂತ ಹೇಳಿ ಪೊಲೀಸರೇ ಇನ್ನೂ ಸಾಕ್ಷಿ ಸಮೇತ ಪ್ರೂವ್ ಮಾಡಿಲ್ಲ. ಅದೇ ಅವನು ಮತ್ತೆ ಅಲ್ಲ, ಸಂತೋಷ್ ರಾವ್ 9ನೇ ತಾರೀಕು ಇರ್ಬೇಕು ತಾನೆ. ಅಕಸ್ಮಾತ್ 9ನೇ ತಾರೀಕಿಗೆ ಘಟನೆ ಆಗಿದ್ದದು ಮತ್ತೆ ಹೌದು. ಮತ್ತೆ ಸರಿ ನೋಡ್ತಾರೆ, ಅವನೇ ಪೊಲೀಸ್ನವರಿಗೆ ನಾನು ಅಲ್ಲಿ ಅವನು ಜಾಗ ಕರ್ಕೊಂಡು ಹೋಗಿ ಎಲ್ಲ ಅವನೇ ತೋರಿಸಿ ಅವನೇ ಕರ್ಕೊಂಡು ಹೋಗಿದ್ರಿ. ಆಮೇಲೆ ನಿಮ್ಮ ನನ್ನ ಕಡೆ ಡಾಕ್ಯುಮೆಂಟ್ ಇದೆ ನೋಡಿ, ಏನೇನ್ ಹೇಳಿದಾನಂತ ಹೇಳಿ ಸಿಬಿಐ ಇದ್ರಲ್ಲಿ. ಪೊಲೀಸರು ಹೆದರಿಕೆ ಹಾಕಿದ ಮೇಲೆ ಸಿಕ್ಕಾಪಟ್ಟಿ ಹೊಡೆದ ಮೇಲೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾನ. ಮತ್ತೊಂದು ಸರ್ ಏನ್ ಗೊತ್ತಿದ್ದಾರೆ ಈಗ ಇದು ಸರ್, ಆ ಟೈಮಲ್ಲಿ ಸರ್ ಅದೊಂದು ಉಂಟಾ ಸರ್, ಉಂಟಲ್ಲ ಎಷ್ಟು ಅದು 164 ಕಾಯ್ದೆಯಲ್ಲಿ ಅರ್ಜಿ ಹಾಕಿ ಮಾಡ್ಬೇಕಿತ್ತಲ್ಲ. ಹೌದು, ಮಾಡ್ಬೇಕಿತ್ತಲ್ಲ, ಅದನ್ನ ಯಾಕೆ ಮಾಡ್ಲಿಲ್ಲ? ಹೌದು ಸರ್, ಒಂದು ವೇಳೆ ಹಾಗೆ ಮಾಡಿದ್ರೆ ಸರ್ ಈಗ ಇಷ್ಟು ಇದು ಸಮಸ್ಯೆ ಬರ್ತಾ ಇರ್ಲಿಲ್ಲ. ನಮಗ್ ನೋಡಿ ಯಾರ ಬಗ್ಗೆನೂ ವ್ಯಾಮೋಹ ಇಲ್ಲ, ಸಂತೋಷ್ ರಾವ್ ಬಗ್ಗೆ ವಿಶೇಷ ಪ್ರೇಮ ಏನ್ ಖಂಡಿತ ಇಲ್ಲ. ಯಾಕೆಂದ್ರೆ ಎಲ್ಲ ಒಂದೇ ಅಲ್ಲ ಈಗ ನಿಮಗೆ ಸರ್ ಈಗ ಹೋರಾಟ ಮಾಡುವವರಿಗೆ ನಿಮಗೆ ಎಲ್ಲರೂ ಒಂದೇ. ಅವ್ರು ಮಾಡಿದ್ರೆ ಸಂತೋಷ್ ರಾವ್ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗೋ ರೀತಿ ತನಿಖೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ಅದೇ ನೋಡಿ, ಎಲ್ಲ ಕಡೆ ಗೊಂದಲ ಸರ್, ಎಲ್ಲ ಗೊಂದಲ ಇದು. ಈಗ ಸಮಸ್ಯೆ ಯಾವ್ದು ಮುಗಿದು ಸರ್? ಈಗ ಸಮಸ್ಯೆ ಯಾವ್ದು ಮುಗಿಬೋದು ಸರ್? ಈಗ ಮರು ತನಿಖೆ ಸ್ಟಾರ್ಟ್ ಆಗ್ಬೇಕು. ಈಗ ಸರ್ಕಾರನೇ ಆದೇಶ ಮಾಡಬೇಕು, ಅವಾಗ ಮುಗಿತದೆ ಸಮಸ್ಯೆ. ಮತ್ತೆ ಇವ್ರು ಹೇಳ್ತಾರೆ ಸರ್, ಸಿಎಂ ಹೇಳ್ತಾರೆ ನಾವು ಇನ್ನು ಓದಿಲ್ಲ, ಹಾಗೆ ಹೇಳ್ತಾರೆ. ಒಂದೊಂದ್ ಕಡೆ ಒಂದೊಂದು ಹೇಳಿಕೆ, ಎಲ್ಲರೂ ಒಂದೊಂದ್ ತರ ಮಾತಾಡ್ತಾರೆ. ಇಲ್ಲ, ಒತ್ತಡ ಇದೆ, ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ, ಆಗತ್ತೆ ಏನಂತಂದ್ರೆ. ಅಲ್ಲ ಮತ್ತೊಂದು ಸರ್, ಈಗ ಹೆಂಗ್ ಗೊತ್ತಾರೆ, ಶಿವಾನಂದ ಪೆರ್ಲಾ ಅವರು ಈಗ ವಾಪಸ್ ಈಗ ಹೈಕೋರ್ಟ್ ಇಂದ ಬಂತಾರೆ. ಇವತ್ತು ತನಿಖೆ, ಇವ್ರದ್ದು ತನಿಖೆ ಆದ ನಂತರವೂ ಹೈಕೋರ್ಟ್ ಇಂದ ಸ್ಟೇ ಬಂದ, ತನಿಖೆ ಆದ ಮೇಲೆ ಆಗಿದ್ದಕ್ಕೆ ಅವರನ್ನು ಆರೋಪಿ ಅಂತ ಇವರು ಮಾಡಿದ್ರಲ್ಲ ಸರ್, ಸಿಬಿಐ ಕೋರ್ಟ್ನವರು. ಅದಕ್ಕೆ ಅವರು ಹೈಕೋರ್ಟ್ಗೆ ಹೋಗಿದ್ದು. ಅಂದ್ರೆ ಹಾಗೆ ಹೇಳ್ತಾರೆ, ಹೈಕೋರ್ಟ್ ಅಲ್ಲಿ ಸ್ಟೇ ಬಂದದ್ದು. ವಾಪಸ್ ಪುನಃ ಸರ್ ಇವರು ಸರ್ ಶಿವಾನಂದ ಪೆರ್ಲಾ ಅವರು ಅವರೇ ಹಾಕಿದ್ದಾರೆ, ಆರೋಪಿ ಅಂತ ಹಾಕಿದ್ದಾರೆ ಸರ್. ಅದು ಹೆಂಗೆ ಸರ್? ಅದು ಈಗ ಅವರು ಸಿಬಿಐ ವಕೀಲರು ಈಗ ಸರ್ ಅವರೇ ಸರ್ ಸಿಬಿಐ ಪೊಲೀಸರ ಮೇಲೆ ಸರ್ ಅದು ಹಾಗಿಲ್ಲ ಅಂತ ಅವರು ಇಲ್ಲ ಸಿಬಿಐ ಅವ್ರ ಮೇಲೆ ಅವ್ರು ಮಾಡ, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಶಿವಾನಂದ ಪೆರ್ಲಾ ಅವರು ಪ್ರಾಸಿಕ್ಯೂಟರ್, ಅವರು ಪ್ರಾಸಿಕ್ಯೂಟರ್ ಅವ್ರು ಏನ್ ಹೇಳಿದ್ದಾರೆ, ಅದನ್ನ ಏನು ಏನಿದು ಇವ್ರ ಮೇಲೆ ಇವ್ರು ಅರ್ಜಿ ಹಾಕಿದ್ರಲ್ಲ 3 ಜನ, ನಮ್ಮನ್ನ ಇದರಿಂದ ಬಿಡಿ ಅಂತ ಹೇಳಿ, ಅದಕ್ಕೆ ಒಪ್ಪಿಗೆ ಕೊಡ್ತು ವಿಶೇಷ ನ್ಯಾಯಾಲಯ. ಅದಕ್ಕೆ ಇವರು ಮೇಲರ್ಜಿ ಹಾಕಿದ್ದಾರೆ, ಅವ್ರನ್ನು ತನಿಖೆ ಮಾಡಿ ಅಂತ. ಅಲ್ಲ ಹೌದು ಸರ್, ಈಗ ಸಹಜ ಇದೆ, ಅದ್ರಲ್ಲಿ ಏನ್ ಮಾಡಿ. ಈಗ ಹೌದೌದು ಈಗ ಬೇರೆಯವ್ರನ್ನ ತನಿಖೆ ಮಾಡಬಾರದು ಅಂತ ಏನಿದೆ? ಇಲ್ಲ ಅದು ಈಗ ಮಾಡುದು ಸರ್. ಈಗ ಸರ್ ಈಗ ಇವರು ಸರ್ ತನಿಖೆ ಸರ್ ಯಾರನ್ನು ಸರ್ ಮಾಡ್ಬೋದು, ಅದರಲ್ಲಿ ಏನಿದೆ? ಹೌದು. ಮತ್ತೆ ಸರ್ ಈಗ ಹೌದು ಸರ್, ಈಗ ಇವರು ಸರ್ ಈಗ ಹುಡುಗಿಯ ಸೌಜನ್ಯನ ಸರ್ ಮನೆಯವರು ಸರ್ ಅವರು ಸರ್ ಇವರನ್ನು ಸರ್ ಹೆಂಗೆ ಸರ್ ಹೇಳ್ತಾರೆ ಸರ್, ಅವರ ಅನುಮಾನ ಹೆಂಗೆ ಸರ್ ಹೇಳ್ತಾರೆ ಸರ್? ಅನುಮಾನ ಹಾಗೆ ಹೇಳ್ಬೋದಾ? ಅಲ್ಲ ನೋಡಿ, ಅನುಮಾನ ಇದ್ದಿದ್ದು ಈಗ ನೋಡಿ, ಅವ್ರು ಯಾರು ಏನಾದ್ರು ಹೇಳಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ತನಿಖೆ ಮಾಡ್ಬೇಕಾಗಿದ್ದು ಪೊಲೀಸರು ತಾನೇ, ನೀವಲ್ಲ, ನಾನಲ್ಲ, ಅಥವಾ ಯಾರು ಸೌಜನ್ಯ ಮನೆ ಕಡೆಯವರು ತನಿಖೆ ಮಾಡೋರಲ್ಲ. ತನಿಖೆ ಮಾಡೋರು ಯಾರು? ಪೊಲೀಸರು ತಾನೇ.
ಹೌದು. ಪೊಲೀಸರು ಯಾಕೆ ಸರಿಯಾಗಿ ಮಾಡ್ಲಿಲ್ಲ? ಅದೇ 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 ಸರ್ ಅದೇ ಸರ್ ಅದೇ ಅದೇ ಹ? ಅದೇ ಅದೇ ಹೌದು ಹೌದು ಹೌದು. ಅಲ್ಲ ರೀ, ಈಗ ನಿಮ್ಮ ಮನೇಲಿ ಏನಾರ ತೊಂದರೆ ಆತ, ಅಪಘಾತ ಆತಂತಂದ್ರೆ ನ್ಯಾಯ ನಿಮಗ್ ಸಿಗ್ಬೇಕು ತಾನೆ ಫಸ್ಟ್. ಹೌದು 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 ನೀವೇ ಕೇಳೋದು ತಾನೇ ನ್ಯಾಯ. ಹೌದು 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 ಹಾಗೆ ಸೌಜನ್ಯ ಮನೆಯಲ್ಲಿ ಅಪಘಾತ ಆಗಿದೆ, ಮಗಳು ಕೊಲೆ ಆಗಿದೆ, ಹೌದು ಹಿಂಗಾಗಿ ಅವ್ರು ನ್ಯಾಯ ಕೇಳ್ತಾ ಇದಾರೆ. ಹಾ ಹಾ ಇಲ್ಲಿ ಉಲ್ಟಾ ಈಗ ಎಲ್ಲರೂ ಏನ್ ಅಂತ ಇದಾರೆ, ಅವರೇ ಸಾಕ್ಷಿ ಕೊಡಿ ಅಂತ. ಅವ್ರು ಹೆಂಗ್ರಿ ಸಾಕ್ಷಿ ಕೊಡ್ತಾರೆ ಪಾಪ? ಹೌದು ಸರ್. ಮತ್ತೆ ಸರ್ ತನಿಖೆ ಮಾಡೋರು ಪೊಲೀಸರು ತಾನೆ. ಹೌದು ಮತ್ತೊಂದು ಸರಿ ಮತ್ತೊಂದು ಹೇಳಿದ್ದಾರೆ ಕೆಲ್ಲ ಸರ್ ಇದು ಸರ್ ಕೆಲ್ಲ ಧೀರಜ್ ಕೆಲ್ಲ ಅವನ ಮನೆ ಇರುದು ಇಲ್ಲಿ ಅಂತೆ, ಮತ್ತೆ ಅವನ ತಂದೆ ಮನೆ ಅಲ್ಲಿರುದು ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರ. ಅದು ಸಹ ಎಂತ ಅಂದ್ರೆ ಟಿವಿಯಲ್ಲಿ ಬಂದ ಮೇಲೆ ಬಟ್ಟೆಯಲ್ಲಿ ಕಲೆ ಇರ್ತದೆ ಹೇಳ್ತಾರೆ, ಆಗ್ತಾ ಇತ್ತು ಅಂತ. ಇದು ಇವರು ಸರ್ ಹೇಳಿದ್ದಾರೆ ಟಿವಿಯಲ್ಲಿ ಸರ್ ಕೂತಾರೆ, ಸೌಜನ್ಯ ಸತ್ತು ಒಂದು ಸಲ ಮತ್ತೆ ಹೋಗಿ ಕೂತದ್ದು ಇವರಿಗೆ ಸರ್ ಅವತ್ತು ಸರ್ ಕೊಡ್ಬೇಕಲ್ಲ ಸರ್. ಸರ್ ಈಗ ಹೀಗೀಗೆ ಉಂಟಂತ ಸರ್, ಈಗ ಇದು ಸುಮ್ಮನೆ ಯಾಕೆ ಸರ್ ಈಗ ಇವರು ಅಷ್ಟು ಉದ್ದ ಕೊಂಡೋಗಿದ್ದು? ಈಗ ನೋಡಿ ಸರ್, ನೋಡಿ ಸರ್ ಲೆಕ್ಕ ಹಾಕಿದ್ದಾರೆ. ಈಗ ಸೌಜನ್ಯ ಮನೆಯವರಿಗೆ ಅದು ಹೇಳ್ತಾರೆ ಸರ್, ಮಲ್ಲಿಕ ಕೈ ಇದು ಹೇಳ್ತಾರೆ, ಸೌಜನ್ಯ ಚಿಕ್ಕಮ್ಮ ಕಾಸ್ಮೆಂಟ್ ಹೇಳ್ತಾರೆ, ಕಾಸ್ಮೆಂಟ್ ಅಲ್ಲಿ ನೋಡಿದ್ರೆ ಅವ್ರು 8 ವರ್ಷ ಮೇಲೆ 8 ವರ್ಷ ಅವರು ಇದು ಚಿಕ್ಕವರು ಮಲ್ಲಿ. ಇವರು ಸೌಜನ್ಯ ಚಿಕ್ಕಮ್ಮ ಶಾಲೆಗೆ ಹೋಗುವಾಗ ಅವರು ಕ್ಲಾಸ್ 3ನೇ ಆಗುವಾಗ ಇವ್ರು ಹುಟ್ಟೇ ಇಲ್ಲ ಮಲ್ಲಿಕ್. ನೋಡಿ ಸರ್ ಏನ್ ಗೊತ್ತಾರೆ ಈಗ ನೋಡಿ ಹಾಗೆಲ್ಲ ಇರುವಾಗ ಇದೆಲ್ಲ ಮತ್ತೆ ಸರ್ ಇದು ಸರ್ ಈಗ ಇವ್ರ ಪ್ಲಾನ್ ಸರ್ ಅದು ನಂತರ ಹೇಳ್ತಾರೆ, 1 ವರ್ಷ ನಂತರ ಹೇಳ್ತಾರೆ, ಹೋಗಿ ಟಿವಿಯಲ್ಲಿ ಹೇಳ್ತಾರೆ. ಈಗ ನೋಡಿ ಸರ್ ಅದು ಈಗ ನೋಡಿ ಇವ್ರು ಸರ್ ಇವುಂಟಲ್ಲ, ಇವ್ರಿಗೆ ಸೌಜನ್ಯ ಮನೆಯವರು ಈ ಸೌಜನ್ಯ ಕೊಲೆ ಆದ್ಮೇಲೆ, ಕೊಲೆ ಆದ 1 ವರ್ಷದ ನಂತರ ಹೋಗಿ ಟಿವಿ ಮಾಧ್ಯಮದಲ್ಲಿ ಹೋಗಿ ಕೂತ್ಕೊಂಡು ಈ ಬೇರೆ ಬೇರೆ ಎಲ್ಲ ಅವ್ರ ಹೆಸರೆಲ್ಲ ಹೇಳುದು. ಅದು ಸರ್ ಹೇಗೆ ಸರ್ ಅದು ಸರ್? ಈಗ ಒಂದು ಸರ್ ಈಗ ಅವರಿಗೆ ಸರ್ ಚಿಕ್ಕಮ್ಮ ಕ್ಲಾಸ್ಮೇಟ್ ಹಾಗೆಲ್ಲ ಇದ್ದಾರೆ, ಈಗ ಅವತ್ತು ಹೇಳ್ಬೋದು ಸರ್, ಅವತ್ತು ಹೇಳ್ಬೋದಲ್ಲ ಏನಂತ ಅವತ್ತೇ ಕೇಳ್ರಿ. ಒಂದ್ ನಿಮಿಷ ನನ್ನ ಪ್ರಶ್ನೆಗೂ ಉತ್ತರ ಕೊಟ್ಬಿಡಿ ನೀವು. ನಿಮ್ಗೆ ಈ ಕೇಸ್ ಬಗ್ಗೆ ಭಾರಿ ಗೊತ್ತಿದ್ದಂಗಿದೆ. ಇಮಿಡಿಯೇಟ್ ಆಗಿ ತಕ್ಷಣನೇ ಅಲ್ಲಿ ಏನೋ ನೀವ್ ಹೇಳ್ತೀರ 1 ವಾರದ ನಂತರನೇ ಎಲ್ಲ ಮಾತಾಡಕ್ ಚಾಲೂ ಮಾಡಿದ್ದಾರೆ, ಆದ್ರೆ ಅವ್ರಿಗೆ ಪೊಲೀಸರಿಗೆ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ವಲ್ರಿ? ಈಗ ನೀವು ಪೊಲೀಸರು ಇವತ್ತಿಗೂ ಕೂಡ ಮೊನ್ನೆ 1-2-3 ಕೇಸ್ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲ ಸರ್ ಒಂದೊಂದು ಸರ್ ಈಗ ಒಂದ್ ನಿಮಿಷ ರೀ. ಈಗ ನೀವ್ ಏನ್ ಹೆಂಗ್ ಮಾತಾಡ್ತಾ ಇದೀರ ಅಂತಂದ್ರೆ, ಅವ್ರು ಇಮಿಡಿಯೇಟ್ ಆಗಿ ಯಾಕೆ ಹೇಳಿಲ್ಲ? ಈಗ ಅವ್ರಿಗೆ ಕೊಟ್ಟಿದ್ದಕ್ಕೆ ತಗೊಳಕ್ಕೆ ತಯಾರಿಲ್ಲ. ಆ ನಂತರ ಸೌಜನ್ಯ ತಾಯಿನ ಬಲವಂತವಾಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ, ಮಾನಸಿಕವಾಗಿ ಅಸ್ವಸ್ಥ ಇವಳು ಅಂತ ಹೇಳಿ. ಅದು ಸರಿನಾ? ಅಲ್ಲ ಸರ್ ಈಗ ಹೌದು ಸರ್ ಈಗ ಒಂದ್ ನಿಮಿಷ ಕೇಳ್ರಿ. ನನ್ ಈಗ ನೀವು ಕೇಳೋದಷ್ಟೇ ಅಲ್ಲ, ನಾನ್ ಕೇಳೋದನ್ನ ದಯವಿಟ್ಟು ನನ್ಗೂ ಉತ್ತರ ಕೊಡಿ ಪಾಪ. ಯಾಕಂದ್ರೆ ನೀವು ಅಲ್ಲಿಯವರು ಈ ವಿಷಯ ನಿಮಗೂ ಚೆನ್ನಾಗ್ ಗೊತ್ತಿದೆ, ನಿಮ್ಮ ಮಾತಿಗೂ ನಾವು ಬೆಲೆ ಕೊಡ್ತೀವಿ. ಈಗ ಅಲ್ಲಿ ಬಾಳಕೃಷ್ಣ ಪೂಜಾರಿ, ನಾನ್ ಹೇಳ್ತಾ ಇಲ್ಲ ಇದನ್ನ, ಅಲ್ಲಿ ಜನಗಳೇ ಹೇಳ್ತಾ ಇದ್ದಾರೆ, ನಾವು ಹೊರಗ್ನವ್ರು. ಅಲ್ಲಿ ಜನಗಳೇ ಹೇಳೋದು, ಬಾಳಕೃಷ್ಣ ಪೂಜಾರಿ ಬಲವಂತವಾಗಿ ಸೌಜನ್ಯ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೇ ಅವಳನ್ನ ಕೂಡಿಸಿ ಎಲ್ಲರಿಗೂ ಹೇಳ್ತಾರಂತೆ, ನಾನು ಹೇಳದೆ ಯಾರು ಕೂಡ ಇವ್ರ ಜೊತೆಗೆ ಮಾತಾಡಬಾರ್ದು, ಸೌಜನ್ಯ ತಾಯಿ ಜೊತೆಗೆ. ಹೊರಗಿನವ್ರು ಮೀಡಿಯಾಕ್ಕೆ ಅದು ಏನ್ ಹೇಳಿದ್ದಾರೆ, ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕಪ್ಪ ಹೇಳ್ಬೇಕದ್ನ? ಸಂಶಯ ಬರುತ್ತೋ ಇಲ್ಲ ಇವ್ರೆ? ಸಂಶಯ ಬರುತ್ತೋ ಇಲ್ಲ? ಹೆಂಗ್ ಮಾಡಿದ್ರೆ ಸಂಶಯ ಬರುತ್ತೋ ಇಲ್ಲ ಹೇಳಿ? ಹೌದೌದು ಬರ್ತದೆ. ನೋಡಿ ಸರ್ ಒಂದು ಮಾತು ಹೇಳ್ತಾರೆ ಈಗ ನೋಡಿ ಈ ಪಾಯಿಂಟ್ಗೆ ಏನ್ ಗೊತ್ತಾರೆ, ಈಗ ಅವರು ತಾಯಿಯನ್ನು ಹಾಗೆ ಮಾಡಿದ್ರು ಸರಿ, ಆ ಟೈಮಲ್ಲಿ ಈಗ ಇವ್ರು ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಿದ್ರೆ ಈಗ ಉಂಟಲ್ಲ ಹುಡುಗಿಯ ತಂದೆಗೆ ಇದರಿಂದ ಸರ್ ಕಂಪ್ಲೇಂಟ್ ಸರ್ ಕೋರ್ಟಲ್ಲಿ ಸರ್ ಮಾಡಿದ್ರೆ ಸರ್ ಕೋರ್ಟಲ್ಲಿ ಕೊಟ್ಟದರ ಆಗಲ್ವಾ? ಅಲ್ಲ ಹೋಗಿ ಕೊಟ್ಟಿದ್ದಾರೆ ಅವರು. ಅಲ್ಲ ನಾ ಹೇಳುದು ಈಗ ಪೊಲೀಸ್ನವರು ತಗೊಳ್ಳಿಲ್ಲ ಅವರ ಮೇಲೆ, ಪೊಲೀಸ್ನವರ ಮೇಲೇನೆ ಈಗ ಬೆಳ್ತಂಗಡಿ ಕೋರ್ಟ್ ಇದೆ, ಕೋರ್ಟ್ ಅಲ್ಲಿ ಹುಡುಗಿಯ ತಂದೆ ಮಾವ ಹೋಗಿ ಹೊಡೆದು ಕಂಪ್ಲೇಂಟ್. ನೋಡಿ ಸರ್ ಕೊಟ್ಟಿದ್ದಾರಲ್ಲ, ಹೌದು ಕೊಟ್ಟಿದ್ದಾರೆ, ಕೋರ್ಟಿಗೆ ಕೊಟ್ಟಿದ್ದಾರೆ ಅವರು. ಅಲ್ಲ ಇದು ಏನ್ ಗೊತ್ತಾರೆ, ಹುಡುಗಿ ಅದು ಕೊಟ್ಟದಂದ್ರೆ ಇಲ್ಲಿ ಕೋರ್ಟಲ್ಲಿ ಕೋರ್ಟ್ನವರು ಸರ್ ಇವ್ರಿಗೆ ಕೊಡ್ತವರಿಗೆ ಸರ್ ಅದನ್ನು ಇದು ಮಾಡಲ್ವಾ ಸರ್? ಅವರಿಗೆ ಮಾಡಬೇಕು. ಅದನ್ನೇ ಈಗ ಹಿಂದೆ ಆಗಿದ್ದೆ ಏನು ತಪ್ಪಿದೆಯಲ್ಲ ಅದನ್ನ ಸರಿಪಡಿಸ್ಕೊಂಡು ಈಗ ಮತ್ತೆ ಮರು ತನಿಖೆ ಮಾಡ್ರಿ. ಅಲ್ಲ ನಾನು ಹೇಳುದು ಸರ್ ಒಂದಲ್ಲ ಹೇಳುದು, ಈಗ ಪೊಲೀಸ್ನ ಆ ಟೈಮಲ್ಲಿ ಸೌಜನ್ಯನ ಕೊಲೆ ನಂತರ 1 ವಾರದಲ್ಲಿ ಇವರು ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳ್ಬೋದು. ಸರಿ, ಅವ್ರು ತಗೊಳ್ಳಿಲ್ಲ ಪೊಲೀಸ್ನವರು. ಆ ಟೈಮಲ್ಲಿ ಇವರು ಹುಡುಗಿಯ ತಂದೆ ಯಾರಾದ್ರೂ ಹೋಗಿ ಇಲ್ಲಿಂದ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೊಡುದು ಕಂಪ್ಲೇಂಟ್, ಹೇಗೆ ಕೊಡುದು. ಈಗ ಅದು ಹಾಗೆ ಕೊಟ್ರೆ ಸರ್ ಇವರು ಮಾತಾಡಬೇಕಲ್ಲ. ಬೆಳ್ತಂಗಡಿ ಕೋರ್ಟ್ ಅಲ್ಲ, ಈ CID ಏನಿತ್ತು ತನಿಖೆ ನಡೀತಾ ಇತ್ತಲ್ಲ, ವಿಶೇಷ ನ್ಯಾಯಾಲಯದಲ್ಲಿನೇ ಕೊಟ್ಟಿದ್ದಾರೆ ಅವರು ತನಿಖೆ ಮಾಡಿ ಅಂತ. ಅಲ್ಲಲ್ಲ ನಾನು ಹೇಳುದು ಆಗಲ್ಲ, ಅದು ಒಂದು ನಂತರ CID ತನಿಖೆ ನಡೆಯೋದು ಒಂದು ನಂತರ.
ಇದು ಸೌಜನ್ಯ ಸೌಜನ್ಯ ಇಲ್ಲ ಇಲ್ಲ ಹಂಗ್ ಬರಲ್ಲ, ಇಲ್ಲ ನೋಡಿ. ಅಲ್ಲ ಸರ್, ಈಗ ಕಂಪ್ಲೇಂಟ್ ಸರ್, ಇಲ್ಲ ಬರಲ್ಲ ಹಂಗ್ ಬರಲ್ಲ ನೋಡ್ರಿ. ಇಲ್ಲಿ ಯಾಕಂತಂದ್ರೆ CID ತನಿಖೆ ಆಗ್ತಾ ಇದೆ, ಹೌದಾ, ನಡೀತಾ ಇದೆ ಈಗ. ಅಲ್ಲಲ್ಲ ಅವಾಗ ಏನ್ ಹೇಳುತ್ತೆ ಕೋರ್ಟ್? ಒಂದು ಮಾತಿರ್ತೇನೆ, CID ಬರೋ ಮುಂಚೆ ಲೋಕಲ್ ಪೊಲೀಸ್ನವರು ಹೇಳುದಲ್ವಾ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ. ನಾ ಹೇಳುದು ಲೋಕಲ್ ಪೊಲೀಸ್ ಕಂಪ್ಲೇಂಟ್ ತಗೋ, CID ಬರೋದು ನಂತರ. CID ಬರೋ ಮುಂಚೆ ಲೋಕಲ್ CID ಎಷ್ಟು ದಿನ ಆದ್ಮೇಲೆ ಬಂತು? ಅಲ್ಲ ಈಗ ಏನ್ ಗೊತ್ತಾ, ಅಲ್ಲ ಬಿಡಿ ಸರ್, ಈಗ ಹೇಳುದು ಅದು ಬಿಡಿ. ಈಗ ಕೇಳ್ತೀರಿ, ಉತ್ತರ ಕೇಳಕ್ಕೂ ರೆಡಿ ಇಲ್ಲಲ್ಲ ನೀವು. ಅಲ್ಲಲ್ಲ ಸರ್, ನೀವೊಂದು ಪ್ರಶ್ನೆ ಕೇಳಿ, ನಾನು ಉತ್ತರ ಕೇಳಕ್ಕೂ ನೀವು ರೆಡಿ ಇಲ್ಲಲ್ಲ. CID ಎಷ್ಟು ದಿನ ನಂತರ ಬಂತು? ಅಲ್ಲ ನಾನು ಹೇಳುದು ಸರ್, ಈಗ CID ಬರೋ ಮುಂಚೆ ಲೋಕಲ್ ಪೊಲೀಸ್, ನಾನು ಹೇಳುದು ಲೋಕಲ್ ಪೊಲೀಸ್ ಅವರ ಮೇಲೆ ಇವರು ಇದರಲ್ಲಿ ಕೋರ್ಟ್ ಅಲ್ಲಿ ಕೊಡ್ಲಿಕ್ಕೆ ಆಗುತ್ತಾ ಅಂತ ಕೇಳುದು. ಅದು ನಂಗೆ ಅಲ್ಲ, ಹಾಗೆ ಇಲ್ಲೆಲ್ಲ ಮಾತಾಡ್ತಾರೆ. ಅಲ್ಲಲ್ಲ ನಾನು ಹೇಳುದು ನಂಗೆ ಗೊತ್ತಿಲ್ಲ ಈಗ, ಯಾಕಂದ್ರೆ ಅದರ ಬಗ್ಗೆ ನಿಮ್ಗಾದ್ರೆ ಮಾಹಿತಿ ಇದೆ. ನಾನು ನಿಮ್ಮ ಹತ್ರ ಒಂದು ಅಂದ್ರೆ ಸಣ್ಣ ಇದು ಅಷ್ಟೇ, ಮನವಿ ಅಷ್ಟೇ. ಈಗ ಒಂದು ಕಡೆ ಸರ್ ಲೋಕಲ್ ಪೊಲೀಸ್ ಅವರು ಕಂಪ್ಲೇಂಟ್ ಇರ್ಲಿ, ಈಗ ಸೌಜನ್ಯಲ್ಲದು ಯಾವ ಬೇರೆ ಆದ್ರೂ ಇರ್ಲಿ, ಬೇರೆ ಯಾವ್ದಾದ್ರು ಒಂದು ಕಂಪ್ಲೇಂಟ್ ಲೋಕಲ್ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳಿದ್ರೆ ಆ ಟೈಮಲ್ಲಿ ಸೀದಾ ಆ ಜಾಗದ ಜಿಲ್ಲೆ ತಾಲೂಕು ಕೋರ್ಟ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಂತ ನಾನು ಕೇಳುದು. ಕೇಳಿ, ಯಾವಾಗ ಅಂತ ಹೇಳಿದ್ರೆ FIR ಮಾಡಕ್ ಆಗಲ್ಲ ಅಂದ್ರೆ ಏನೋ ಕೊಡಬಹುದು, ಆದ್ರೆ ಇಲ್ಲಿ FIR ಆಗಿದೆಯಲ್ಲ. ಹಾಗೆ ಅದೇ ಎಲ್ಲ ಗೊಂದಲ ಈಗ ನೋಡಿ, ಈಗ ನೀವು ನನ್ ಮೇಲೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಪ್ಪ, ಪೊಲೀಸರು ತಗೊಳಲ್ಲ, FIR ಗಿರೀಶ್ ಮಟ್ಟಣ್ಣ ಅವ್ರ ಮೇಲೆ FIR ಮಾಡಲ್ಲ. ಅವಾಗ ನಿಮಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಡೋದಕ್ಕೆ ಅಧಿಕಾರ ಇದೆ, ಅದು ಅಲ್ಲಿ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೊಡಬಹುದು. ಪೊಲೀಸರು ನನ್ನ ಮೇಲೆ FIR ಮಾಡಿದ ಮೇಲೆ ಕೊಡಕ್ ಬರಲ್ಲ. ಅಲ್ಲಿ FIR ಮಾಡಿಬಿಟ್ಟಿದ್ದಾರೆ ಅವರು, ನೆಕ್ಸ್ಟ್ ಏನೇ ಮಾಡಿದ್ದಾರೆ. ಎಲ್ಲ ಗೊಂದಲ ಅದನ್ನು ಸರ್ ಕರೆಕ್ಟ್ ಆಗಿ ಸರ್ ಯಾರಿಗೂ ಕರೆಕ್ಟ್ ಆಗಿ ಹೆಚ್ಚು ಆಯ್ತಿಲ್ಲ. ಹಾಗೆ ಎಲ್ಲ ಗೊಂದಲ ಮಂದಲ ಸುಮ್ಮನೆ ಏನೇನೋ ಮಾತಾಡ್ತಾರೆ, ಎಲ್ಲ ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕುತ್ತಾರೆ, ಎಲ್ಲ ಮಾಡ್ತಾರೆ. ನೋಡಿ, ನಮಗೇನ್ ಗೊತ್ತಾ, ನಮಗೆ ಇವರೇ ಮಾಡಿದ್ದಾರೆ ಅಂತಲ್ಲ, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಇಷ್ಟೇ ಸರ್. ಈಗ ಮತ್ತೊಂದು ಸರ್, ಈಗ ಇವ್ರು ಸರ್ ಕೆಲ್ಲನ್ನು ಸರ್ ಈಗ ಬಟ್ಟೆ ಸರ್, ಅದು ಸರ್ ಸೌಜನ್ಯ ಅದು ಆದ ಮೇಲೆ ಸೌಜನ್ಯ ಸತ್ತು 1 ವರ್ಷ ನಂತರ ಮೇಲೆ ಟಿವಿಯಲ್ಲಿ ಬಂದದ್ದು ಹೆಸರು. ಅಲ್ಲಿವರೆಗೆ ಸರ್ ವಾಣಿಜ್ಯ ಸರ್ ಈಗ ಅಲ್ರಿ, ಅವರು ಭಯ ಬೀಳ್ತಾರಲ್ರಿ. ಅಲ್ಲ ಒಂದ್ ನಿಮಿಷ, ಒಂದ್ ತಿಳ್ಕೊಳ್ಳಿ ನೀವು. ಅಲ್ಲಿ ಸಡನ್ ಆಗಿ ಹೇಳುವಷ್ಟು ಧೈರ್ಯ ಯಾರಿಗಾದ್ರೂ ಉಂಟಾ? ಅಲ್ಲ ಸರ್, ಅವ್ರ ವಿರುದ್ಧ ಮಾತಾಡುವಷ್ಟು ಧೈರ್ಯ, ಅವ್ರ ವಿರುದ್ಧ ಮಾತಾಡುವಷ್ಟು ಧೈರ್ಯ ಯಾರಿಗಾದ್ರೂ ಉಂಟಾ? ಹೌದು ಸರ್, ಬಟ್ಟೆ ಸರ್ ಟಿವಿಯಲ್ಲಿ ಬಂದ ಮೇಲೆ ಸರ್ ಅವರು ಹೇಳುದಲ್ಲ ವಾಣಿಜ್ಯ, ಅದೊಂದು ಸರ್ ನಂತರ. ಈಗ ಬಟ್ಟೆಯಲ್ಲಿ ಹೆಂಗು ಸರ್, ಈಗ ನೋಡಿ ಸರ್, ಒಂದು ಅಲ್ಲಿ ಒಂದು ಪಾಯಿಂಟ್ ಉಂಟು ಸರ್. ಏನಂತಂದ್ರೆ ಇದಕ್ಕೆಲ್ಲ ದಿನಜಿಗೆಲ್ಲ ಹೆಸರು ಬರೋದು ಒಂದು ನಂತರ ಬರುವಾಗ ಇವರು ವಾಣಿಜ್ಯ ಅವರು ಅಲ್ಲಿ ಟಿವಿಯಲ್ಲಿ ನೋಡಿ ನಿಮ್ಮದಲ್ಲಿ ಬಂದ ಮೇಲೆ ಬಟ್ಟೆಯಲ್ಲಿ ಕಲೆ ಉಂಟು ಅಂತ ಹೇಳುದು. ಹಾಗಾದ್ರೆ ಸರ್ ಆ ಬಟ್ಟೆ ಅಷ್ಟವರೆಗೆ ಸರ್ ಎಲ್ಲಿ ಇತ್ತು ಸರ್? ಬಟ್ಟೆಯಲ್ಲಿ ಫ್ರಿಜ್ ಅಲ್ಲಿ ಇಟ್ಟಿದ್ರ ಏನೋ ಗೊಂದಲಮಯ ಸರ್, ಅದಕ್ಕೆ ಎಂತ ಅಂತ ಗೊತ್ತಾಗಲ್ಲ. ಅವ್ರಿಗೆ ಈಗ ಅವ್ರು ಜೀವಂತ ಇದ್ರೆ ಕೇಳ್ಬಹುದು ತಾನೆ, ಅವ್ರು ಸತ್ತು ಹೋದ್ಮೇಲೆ ಏನೀಗ ಜೀವಂತ ಇದ್ರೆ ಕೇಳ್ಬಹುದಿತ್ತಪ್ಪ. ಅದೇ ಜೀವಂತ. ಈಗ ಅವ್ರು ಸತ್ ಬಾವಿಯಲ್ಲಿ ಬಿದ್ದು ಇಷ್ಟು ಚಿಕ್ಕ ಬಾವಿ ಇದೆ ಅಲ್ಲಿ ಹೇಳೋದು, ಇಷ್ಟೇ ಚಿಕ್ಕ ಬಾವಿ ಇದೆ, ಅಲ್ಲಿ ಬಾವಿಯಲ್ಲಿ ಬೀಳ್ತಾಳ ಅವಳು. ಜೀವಂತ ಇದ್ರೆ ಕೇಳ್ಬೋದಿತ್ತ ನಾವು ನೀವು ಹೋಗಿ? ಹೌದೌದು. ಅಲ್ಲ ಸರ್, ಮೊನ್ನೆ ಸರ್ ಹೇಳಿದ್ರು, ಕೆಲವೆಲ್ಲ ಮಾತಾಡಿದ್ರು. ಅದು ಟಿವಿಯಲ್ಲಿ ಬಂದು ನಾನು ಅಲ್ಲಿ ಆಟ ನೋಡಿದ ಮೇಲೆ ನಂಗೆ ನಮ್ಮ ಇವರು ಧ್ವನಿಗಳದ್ದು ಅದು ಬಟ್ಟೆಯಲ್ಲಿ ಹಾಕೊಂಡು ಹೇಳಿದ್ರು ಅಂತ ಇಲ್ಲಿ ಬರ್ತಾ ಇತ್ತು ನೋಡಿ. ಇದಕ್ಕೂ ಸೌಜನ್ಯ ಸತ್ತು 1 ವರ್ಷ ನಂತರ ಟಿವಿ ಬಂದದ್ದು. ಟಿವಿಯಲ್ಲಿ ಬಂದ ಮೇಲೆ ಇವರು ಬಂದದನ್ನು ನೋಡಿ ಹೀಗೆ ನಾನು ಅಲ್ಲಿ ನೋಡಿದೆ, ಟಿವಿಯಲ್ಲಿ ನಿಮ್ಮ ಪಟ ನೋಡಿದೆ, ಬಟ್ಟೆಯಲ್ಲಿ ಇದ್ದು ಬಟ್ಟೆಯಲ್ಲಿ ರಕ್ತ ಇತ್ತು. ಅದಂತ ಹೆಂಗ್ ಗೊತ್ತಾರ ಅಷ್ಟು ಗ್ಯಾಪ್ ಎಲ್ಲ ಹೆಂಗ್ ಬಂತು ಅಂತ ನಂಗೆ ಒಂದು ಪ್ರಶ್ನೆ ಅಷ್ಟೇ. ಈಗ ಎಲ್ರು ಯಾರ್ಯಾದ್ರು ನೋಡಿ ಅವ್ರು ದೊಡ್ಡವರಲ್ಲ ಪಾಪ, ಮನೆ ಕೆಲಸದವ್ರು, ಎಲ್ಲಿ ಏನಾದ್ರು ನಮ್ಗೆ ಇದನ್ ಮಾಡ್ಬಿಡ್ತಾರೋ, ಕೊಲೆ ಆಗ್ಬಿಡ್ತದೆ ನಮ್ದು ಅನ್ನೋ ಒಂದು ಬೈಕ್ ಸುಮ್ನೆ ಇರ್ತಾರೆ. ಅವಾಗ ಜನ ಎದ್ದೇಳ್ತಾರೆ, ಅವಾಗ ಧೈರ್ಯ ಬರ್ತದೆ ಉಳಿದವರೆಲ್ಲರಿಗೂ ಕೂಡ. ಹೋರಾಟ ನಡಿಬೇಕಾದ್ರೆ ಜನ ಎದ್ದೇಳ್ಬೇಕಾರೆ 4 ಜನಕ್ಕೆ ಧೈರ್ಯ ಬರ್ತದೆ. ಇಲ್ಲ ಅಂದ್ರೆ ಸುಮ್ನೆ ಹಳ್ಳಿ ವಾತಾವರಣ ಹಂಗೆ ಅಲ್ವಾ? ಹೌದೌದು. ಮತ್ತೆ ಹೌದು ಸರ್, ನೀವು ಹೇಳುದು ಕರೆಕ್ಟ್. ಮತ್ತೆ ಸರ್, ಮತ್ತೆ ಕೆಲವರು ಹೇಳ್ತಾರೆ ಇಲ್ಲೆಲ್ಲ ಇದೀಗ ಇವರೆಲ್ಲ ಇಷ್ಟು ದೊಡ್ಡ ಸಭೆ ಮಾಡ್ತಾರೆ, ಈಗ ಅವರಿಗೆ ಒಂದು ಸಭೆಗೆ 1 10 ಲಕ್ಷ ಖರ್ಚಾಗುತ್ತೆ. ಈಗ ಅವೆಲ್ಲ ಸುಳ್ಳರಿ, ಬೋಗಸ್ರಿ, ಅವೆಲ್ಲ ಬೋಗಸ್, ಸುಳ್ಳು, ಅವೆಲ್ಲ ಸುಳ್ಳರಿ. ಅವ್ ಯಾರಿಗೆ 10 ಲಕ್ಷ ಕೊಡ್ತಾರೆ ಪಾಪ? ಅಲ್ಲಿ ಜನಗಳೇ ಸೇರಿಸ್ಕೊಂಡು ಅಲ್ಲ ಮತ್ತೆ ಸರ್ ನೀವು ನಿಮ್ಮ ಮಾತು ತುಂಬಾ ಜನ ಅದಕ್ಕೆ ಒಪ್ತಾರೆ. ಹಂಗಾಗಿ ನಿಮ್ಗೆ ಸ್ವಲ್ಪ ನಿಮ್ಗೆ ಹೆಚ್ಚಿಗೆ ಡಿಮಾಂಡ್ ಉಂಟು. ಈಗ ನಿಮಗೆ ಒಂದು ಸಭೆಗೆ ಬಂದ್ರೆ ನಿಮ್ಗೆ ಎಷ್ಟು ಲಕ್ಷ ಕೊಡ್ತಾರೆ, 3 ಲಕ್ಷ ಕೊಡ್ತಾರೆ, ಹಾಗೆಲ್ಲ ಹೇಳ್ತಾರೆ. ಎಂತ ಎಲ್ಲ ಸುಳ್ಳು ಹೇಳ್ತಾರೆ. ಈಗ ಕರ್ಕೊಂಡ್ ಬರ್ರಿ, ಈಗ ದುಡ್ಡು ಕೊಟ್ಟವ್ರು ಯಾರಾದ್ರೂ ಇರ್ಬೇಕಲ್ಲ.
ಹೌದೌದೌದು. ಕರ್ಕೊಂಡ್ ಬರ್ರಿ. ಸುಳ್ಳು ಅವೆಲ್ಲ ಸುಳ್ಳು ಹೇಳ್ತಾರೆ. ನೀವು ಮಾತಾಡಿದ್ರೆ ನಿಮ್ಗೂ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದು ಈಗ ಹೌದು ನಾಳೆ ನೀವು ಮಾತಾಡಿದ್ರೆ ಹೌದಪ್ಪ ಇವ್ರಿಗೆ ನಿಮ್ಮ ಹೆಸರು ಏನಂದ್ರಿ? ಏನಂದ್ರಲ್ಲ ನಿಮ್ಮ ಹೆಸರು? ಕರ್ನಾಟಕ ಸರ್ ನಮ್ಮ ಹೆಸರು ಇದೆ ಸರ್. ನಮ್ಮ ಹೆಸರು ಸುಕುಮಾರ್ ಅಂತ. ಹಾ ಆಯ್ತು. ಸುಕುಮಾರ್ ಅವರು ನಾಳೆ ಭಾಷಣ ಮಾಡಿದ್ರೆ ಸುಕುಮಾರ್ ಅವ್ರಿಗೂ ದುಡ್ಡು ಕೊಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅದು ನಂಬಕ್ಕಾಗತ್ತಾ? ಅಲ್ಲ ಸರ್, ಈಗ ನಿಮಗೆ ನಾನೊಂದು ಸರಿ ಫೋನ್ ಮಾಡಿದ್ದೀನಿ ನನಗೆ ಸರ್. ನಾನು ನಿಮ್ಗೆ ಹೇಳ್ತಾರೆ ಮತ್ತೊಂದು ಸರಿ. ಈಗ ವಿಷಯ ಅಂದ್ರೆ ಇದನ್ನ ಈಗ ಸಮಸ್ಯೆಯನ್ನು ಸರಿ ಹೇಗೆ ಸಮಸ್ಯೆ ಸರ್? ಇದು ತನಿಖೆ ಆಗ್ಲೇಬೇಕು. ಮರು ತನಿಖೆ ಆದಾಗ್ಲೇನೆ ಇದು ಸಮಸ್ಯೆ ಪರಿಹಾರ ಆಗುತ್ತೆ. ಹೌದು. ಈಗ ನಾವು ಎಷ್ಟೇ ಮಾತಾಡಿದ್ರು ಕೂಡ ಫೇಸ್ಬುಕ್ ಅಲ್ಲಿ ಏನೇನೋ ಬರೀತಾರೆ. ಯಾರು ಎಷ್ಟೇ ಏನೇ ಮಾಡಿದ್ರು ಕೂಡ ತನಿಖೆ ಆದಾಗ್ಲೇ ತಾನೇ ಸತ್ಯ ಹೊರಗೆ ಬರೋದು. ಹೌದೌದು. ತನಿಖೆ ಆಗ್ಲಿಲ್ಲ ಅಂದ್ರೆ ಸತ್ಯ ಹೆಂಗ್ ಹೊರಗೆ ಬರ್ತದೆ? ಸರ್ ಇದು ಸರ್ ತನಿಖೆ ಸರ್ ಯಾರು ಅದು ಸರ್ ತನಿಖೆ ಮಾಡಿದವರು ಯಾರು ಸರ್ ಮಾಡ್ಬೇಕು ಸರ್? ಗವರ್ಮೆಂಟ್ ಮಾಡ್ಬೇಕಾ ಸರ್? ಸಿಬಿಐ ಮಾಡ್ಬೇಕಾ? ಅಲ್ಲ ಗವರ್ಮೆಂಟ್ ಮಾಡ್ಬೇಕಾ? ಸಿಬಿಐ ಸಿಐಡಿ ಎಲ್ಲವೂ ಕೂಡ ಸರ್ಕಾರದ ಸಂಸ್ಥೆಗಳೇ. ಹೌದಾ ಸರ್? ಈಗ ಅಲ್ಲ ಸರ್, ಈಗ ಇದನ್ನು ಸರ್ ವಾಪಸ್ ಮಾಡ್ಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಅದಕ್ಕೆ ದಾರಿ ಯಾವ್ದು ಸರ್? ದಾರಿ ಯಾವ್ದು? ಸರ್ಕಾರನೇ ಹೇಳ್ಬೇಕು, ಇಲ್ಲ ಹೈಕೋರ್ಟ್ ಹೇಳ್ಬೇಕು. ಸರ್ ಇವ್ರಿಗೆ ಆಗಲ್ವಾ? ಹುಡುಗಿ ಮನೆಯವರಿಗೆ ಸರ್ ಸರ್ ಆಗಲ್ವಾ ಮಾಡ್ಲಿಕ್ಕೆ? ಹೀಗೆ ಹುಡುಗಿ ಮನೆಯವ್ರು ಹೆಂಗ್ರಿ ತನಿಖೆ ಮಾಡ್ತಾರೆ? ಅಲ್ಲ ಅವರಿಗೆ ಸರ್, ಹುಡುಗಿ ಸೌಜನ್ಯ ಮನೆಯವರಿಗೆ ಈಗ ಅವರಿಗೆ ಒಂದು ಹೀಗೆ ಸರ್ ಇದು ನಮ್ದೊಂದು ಈಗ ತನಿಖೆ ಮಾಡಿ ಅಂತ ಅವರಿಗೆ ಇದು ಮಾಡ್ಲಿಕ್ಕೆ ಅರ್ಜಿ ಮಾಡ್ಲಿಕ್ಕೆ ಮಾಡ್ತಾ ಇದಾರೆ. ಅದನ್ನ ಮಾಡ್ಬೇಕು ಅವ್ರು. ಅದೇ ಸರ್, ಎಲ್ಲಿ ಸರ್ ಬೆಂಗಳೂರು ಮಾಡ್ತಾ ಇರೋದು? ಹಾಗೆ ಮಾಡಿದ್ರೆ ಯಾಕೆ ನಮಗೆ ನಾನು ಸರ್ ಎಲ್ಲ ಸರ್ ಸೇರಿಸ್ತಾರೆ. ಈಗ ಲೋಕಲ್ ಎಲ್ಲ ಹೇಳಿಸಿ ಮಾತಾಡಿಸಿ ಅದಕ್ಕೆ ಎಷ್ಟು ಕಟ್ಟಬೇಕು ಹಣ ಬೇಕು ಅದನ್ನೆಲ್ಲ ಕೊಡುವಂತ ಒಂದು ಉಂಟು ಸರ್. ಅದು ಮಾಡ್ತೀರಾ? ಹೌದೌದು. ಹೆಂಗ್ ಗೊತ್ತಾ ಈಗ ಅವ್ರು ಯಾರ ಕಡೆನೂ ದುಡ್ಡು ಇಸ್ಕೊಳ್ತಾ ಇಲ್ಲ ಪಾಪ. ಅವ್ರು ಏನೇನೋ ಸಾಲ ಗೀಲ ಮಾಡಿ ಏನೇನೋ ಮಾಡ್ತಾರೆ. ಅದ್ರ ಬಗ್ಗೆ ಪಾಪ ನೋಡಿ ಸರ್, ಹಾಗೆಲ್ಲ ಸರ್. ಈಗ ನೋಡಿ ಸರ್, ಒಬ್ಬರಿಗೆ ಸರ್ 100 ರೂಪಾಯಿ ಕೊಟ್ಟು ಸರ್ ಈಗ ಅವರಿಗೆ ಸರ್ ಎಲ್ಲಿಗೆ ಹೋಗ್ಬೇಕು? ಅವರಿಗೆ ಬೆಂಗಳೂರು ಸುಪ್ರೀಂ ಕೋರ್ಟ್ಗೆ ಅಲ್ಲ ನೀವೇ ಮಾತಾಡಿ. ಯಾಕಂದ್ರೆ ನೀವು ಕೂಡ ಒಬ್ಬ ಒಳ್ಳೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನೀವು ಮಾತಾಡಿ, ಸ್ಥಳೀಯರಾಗ್ತೀರಿ, ಅವ್ರ ಜೊತೆಗೆ ಮಾತಾಡಿ. ನೋಡಿ ಹಿಂಗೆಲ್ಲ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ನೋಡಿ ಏನಂತಾರೆ. ಅಲ್ಲ ಮತ್ತೊಂದು ಸರ್ ನಂದು ಸರ್ ಕೊನೆ ಮಾಡ್ತಾರೆ. ಈಗ ನಿಮ್ಮ ಹತ್ರ ಸರ್ ಈಗ ಸರ್ ಅವರು ಸಹ ಇದ್ದಾರೆ. ಯಾರು ಸರ್? ಉದಯ್ ಮಲ್ಲಿಕ್ ಧೀರಾಜಿ ಸರ್. ನಿಮ್ಮ ಹತ್ರ ಸರ್ ನಿಮ್ಮ ನಂಬರ್ ಕೊಟ್ಟ ಸರ್. ಈಗ ನೀವು ಅವ್ರ ಹತ್ರ ಫೋನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ತೀರಾ? ಏನಕ್ಕೆ ಮಾತಾಡ್ಬೇಕು ಅವ್ರ ಜೊತೆಗೆ? ಅಲ್ಲ ಈಗ ಹೆಂಗ್ ಗೊತ್ತಾರೆ ಅವ್ರ ಹತ್ರ ಅಂದ್ರೆ ನಿಮಗೆ ನಿಮ್ಮ ಈಗ ನಿಮಗಿದ್ದ ಅನುಮಾನ ಅವರಿಗಿದ್ದು ಅವರಿಗೆ ನೀವು ಹೇಳುವ ಮಾತು ಏನಾದ್ರು ಇದಾದ್ರೆ ಈಗ ನಿಮಗೆ ಫೋನ್ ಅಲ್ಲಿ ಸರ್ ಸರ್ ಆಗುತ್ತಾ ಮಾತಾಡ್ಲಿಕ್ಕೆ? ನೋಡ್ರಿ, ಈಗ ನಾನು ಜಡ್ಜ್ ಅಲ್ಲ, ನೀವು ಅವರು ಜಡ್ಜ್ ಅಲ್ಲ. ಯಾವ ಟಿವಿ ಚಾನಲ್ ಜಡ್ಜ್ ಕೋರ್ಟ್ ಅಲ್ಲ. ಇದು ಆಗ್ಬೇಕಾಗಿರೋದು ನ್ಯಾಯಾಲಯದಲ್ಲಿನೇ ತೀರ್ಮಾನ ಆಗ್ಬೇಕು. ಅವ್ರದ್ದು ಏನ್ ಅಭಿಪ್ರಾಯ ಇದೆ ಈಗ ಇದನ್ನ ಮರು ತನಿಖೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನ್ಯಾಯಾಲಯದ ಮುಂದೆ ಹೋಗ್ಲಿ. ನಾವು ಅವ್ರ ಮುಂದೆ ಮಾತಾಡೋದ ಅವಶ್ಯಕತೆ ಏನಿದೆ? ಅವ್ರ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಇದೆ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಇದೆ. ಅಲ್ಲ ಒಂದು ಮಾತು ಹೇಳ್ತಾರೆ ನೋಡಿ ಸರ್. ಈಗ ಒಂದು ಮಾತು ಈಗ ದಳಿ ಸರ್, ಈಗ 3 ಜನ ಸಹಿತಾರೆ 4 ಮಂದಿ. ಅದರ ಆ ಜಾಗದಲ್ಲಿ ಒಂದು ವೇಳೆ ಈಗ ನಿಮ್ಮ ಮಗ ಉದಯ್ ಜೈನ್ ಅಂತ ಕೇಳ್ರಿ. ಉದಯ್ ಜೈನ್ ಅಂತ ಬೆಂಗಳೂರಿಗೆ ಹೋಗಿ ಸ್ಟುಡಿಯೋಕ್ ಹೋಗಿ ಇಂಟರ್ವ್ಯೂ ಕೊಡ್ತಾರೆ. ಆಟೋ ರಿಕ್ಷಾದ ಇದನ್ನ ಹಾಕೋತಾರೆ, ಏನು ಏನಂತಾರೆ, ಯೂನಿಫಾರ್ಮ್ ಹಾಕೋತಾರೆ. ಬೆಂಗಳೂರಿಗೆ ಏನು ಆಟೋ ರಿಕ್ಷಾದಲ್ಲಿ ಹೋಗಿದ್ರ ಅವರು ಅಲ್ಲಿ? ಅಲ್ಲ ಸರ್, ಹೌದು ಸರ್, ನೀವು ಸೈಟ್ ಬೆಂಗಳೂರಿಗೆ ಏನು ಆಟೋ ರಿಕ್ಷಾದಲ್ಲಿ ಹೋಗಿದ್ರ? ಅದ್ನ್ಯಾಕೆ ಆಟೋ ರಿಕ್ಷಾ ಡ್ರೈವರ್ ಅಂತ ಹೇಳಿದ್ರೆ ನಂಬಿಡ್ತಾರಪ್ಪ ಎಲ್ಲರೂ. ಅದ್ರಾಗ ಏನು ಸುಳ್ಳು ಹೇಳ್ತಾರ? ಆಟೋ ರಿಕ್ಷಾದವ್ರು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರೆ. ಅದು ಟಿವಿ ಮುಂದೆ ಅದ್ರದ್ದು ಯೂನಿಫಾರ್ಮ್ ಹಾಕೊಂಡ್ ಕುಂದ್ರ ಅವಶ್ಯಕತೆ ಏನಿದೆ? ಇವೆಲ್ಲ ನೋಡಿ ಜನಗಳಿಗೆ ಬಹಳ ಹುಷಾರಿದ್ದಾರೆ. ಹೌದು ಸರ್, ಒಂದ್ ಮಾತು ಈಗ ನೀವು ಹೇಳಿದ್ರೆ ಆಟೋ ಡ್ರೈವರ್ ಯಾಕೆ ಕಾಟಂಗಿದ್ದ ಈಗ? ಯಾಕಂದ್ರೆ ಪಾಪ ಅವನಿಗೆ ಅವನ ಜೀವನ ಕೊಟ್ಟ ಅವನೊಂದು ಅಂಗಿ ಅಂತ ಹಾಕಿರ್ಬಹುದು ಅಂತ ನಿಮಗೆ ಒಂದು ಹಾಕೊಳ್ಳಿ ಪಾಪ. ನಾವು ಅವ್ರಿಗೇನು ಹೇಳ್ತಾ ಇಲ್ಲ. ಹಂಗೆಲ್ಲ ಮಾಡಿಸಿ ಕುಡಿಸಿ ಆಮೇಲೆ ಅವ್ರ ಮೇಲೆ ಬಹಳಷ್ಟು ಸಂಶಯ ಉಂಟು. ಎಲ್ಲರಿಗೂ ಕೂಡ ಸಂಶಯ. ಈಗ ಒಂದೇ ಘಟನೆ ಅಲ್ಲ. ಈಗ ಯಾಕೆ ಜನ ಇಷ್ಟೊಂದು ಸಿಟ್ಟಾಗಿದ್ದಾರೆ ಅಂತಂದ್ರೆ ಇದು ಒಂದೇ ಘಟನೆ ಅಲ್ಲ. ಸೌಜನ್ಯಕ್ಕಿಂತ ಮುಂಚೆನೂ ಕೂಡ ಮಾವತನ ಜೋಡಿ ಕೊಲೆ ಕೇಸ್ ಆಯ್ತು. ಯಾಕೆಪ್ಪ ಅದ್ರದ್ದು ಅವರು ಸತಿ ಸುಳ್ಳ? ನಾರಾಯಣ ಮೊನ್ನ ನೀವು ನಾರಾಯಣ ಮೊನ್ನ ಸುಳ್ಳ? ಸತ್ಯವೇ ಹೆಣಗಳು ಸುಳ್ಳ ಆಗಿದ್ರೆ ಸತ್ಯ. ಸರ್ ಈಗ ಹೆಂಗ್ ಗೊತ್ತಾ ಒಂದು ಕೊನೆ ಮತ್ತು ಈಗ ನಿಮ್ಮ ಸರ್ ಈಗ ನೋಡಿ ಸರ್ ಈಗ ಸರ್ ಈಗ ಅವ್ರ ಮೂರ್ತಿ ಸರ್ ಮಲ್ಲಿಕ್ ಧೀರಾಜಿ ಉದಯ್ ಎಲ್ಲ ಹೇಳ್ತಾರಲ್ಲ ಸರ್. ಈಗ ಒಂದು ವೇಳೆ ಈಗ ಆ ಜಾಗದಲ್ಲಿ ನಿಮ್ಮ ಮಗ ಇದ್ರೆ ಏನ್ ಮಾಡ್ತಾರೆ? ನಿಮ್ಮ ಮಗ ಜೊತೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮಗ ಇದ್ರೆ ಮಗ ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀನಿ. ಹೌದು ಅದೇ ಸರ್. ತಪ್ಪು ಅಂತ ಅದು ಎಷ್ಟು ನೋಡಿ, ಅದು ಬರ್ಬರ ಕೊಲೆ ಆಗಿದೆಯಲ್ಲ, ಇಲ್ಲಿ ನಾವು ಅವರೇ ಮಾಡಿದಾರೆ ಅಂತ ನಾವು ಹೇಳಕ್ಕೆ ಜಡ್ಜ್ ಅಲ್ಲ. ನಾವು ಏನೋ ಇದನ್ನಲ್ಲ,
ಈಗ ಮತ್ತೊಂದು ಅವ್ರು ಮೂರ್ ಜನ ನಾನು ಹೇಳೋದ್ ಕೇಳ್ರಿ ಇಲ್ಲಿ, 3 ಜನ ಬಿಟ್ಟು ಇನ್ನೂ ಬೇರೆ 3 ಜನ ಮಾಡಿರ್ಬೋದಪ್ಪ. ಹೌದೌದು ನೀವು ಹೇಳೋದು ಕರೆಕ್ಟ್ ಆಗಿರ್ಬೋದು ತಾನೆ? ಹೌದೌದು ನೀವು ಹೇಳೋದು ಕರೆಕ್ಟ್ ಸರ್. ಈಗ ನೋಡಿದಾರೆ ಒಂದು ನೀವು ಹೇಳೋದು ಕರೆಕ್ಟ್. ಈಗ ನೀವಲ್ಲ ಸರ್, ನಾನಲ್ಲ ಸರ್, ಎಲ್ರು ಸರ್ ಹೇಳೋದು ಹೌದು. ಸೌಜನ್ಯ ಎಂಬ ಒಂದು ಹುಡುಗಿ ರೇಪ್ ಆಗಿದೆ ಅಂತ, ರೇಪ್ ಆಗ್ಲಿ ಏನಾಗ್ಲಿ ಕೊಲೆ ಅಂತ ಆಗಿದೆ, ಹೌದು ಹೌದಲ್ವ ಸರ್? ಅದು ಸರ್ ಹೇಳಿ ಸರ್, ಎಲ್ಲ ಈಗ 3 ಜನ ಬಿಟ್ಟು ಅಂತ ಕೇಳ್ರಿ, ನನ್ ಮಾತು ಕೇಳಿ. ಅವ್ರು ಈಗ ಎಲ್ಲರ ಸಂಶಯ 3 ಜನ ಮೇಲಿದೆ. ಹೌದೌದು 3 ಜನ ಬಿಟ್ಟು ಇನ್ನೂ 3 ಜನ ಇರ್ಬಹುದಪ್ಪ, ಯಾರಿಗ್ ಗೊತ್ತು? ಸರ್ ಈಗ ನೀವು ಸರ್ ಇದನ್ನ ಸರ್ ನಂಬ್ತೀವಿ ಸರ್. ಅವರು ಇನ್ನೊಬ್ರು ಸರ್ ಹೇಳ್ತಾರೆ ಸರ್, ಇವ್ರ ಮಗ ನೀವು ಹೇಳಿದ ವಿಡಿಯೋದಲ್ಲಿ ಹೇಳಿದ್ರಲ್ಲ, ಇವ್ರ ಮಗ ಸಣ್ಣವರ ಮಗ ಮಾಡಿದ್ದು, ಅವನು ಇಲ್ಲಿ ಇದೆ ಸರ್, ಇಲ್ಲ ಅಂತ ಸರ್, ಇದರಲ್ಲಿ ಇಂಡಿಯಾದಲ್ಲಿ ಇಲ್ಲ ಅಂತ ದಾಖಲೆ ಸರ್. ಅದು ಕೊಟ್ಟು ಸರ್. ಇಲ್ಲ ಅಲ್ಲ ರೀ, ಇಂಡಿಯಾದಲ್ಲಿ ಇಲ್ಲ ಅಂತಂದ್ರೆ ಹೌದಾ, ಒಂದ್ ವೇಳೆ ಅವರು ಅಮೆರಿಕದಲ್ಲಿನೇ ಇದ್ರೆ ಅವ್ರು ಅವತ್ತೇ ಯಾಕೆ ತೋರಿಸ್ಲಿಲ್ಲ? ತೋರಿಸಬಹುದಾಗಿದೆ. ಇಷ್ಟು ದೊಡ್ಡ ಜನ ಬೊಬ್ಬೆ ಹೊಡಿತಾ ಇದ್ದಾರೆ. ಅವತ್ತು ಸರ್ ಇವ್ರು ಕೊಟ್ಟ ಸಿಐಡಿಗೆ ಸರ್, ಸಿಐಡಿಗೆ ಹೇಳ್ತಾರೆ, ಸಿಐಡಿ ಕೊಟ್ಟ ಮೇಲೆ ಮತ್ತೆ ಯಾರಿಗೆ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಈಗ 2012 ಟ್ರಾವೆಲ್ ಹಿಸ್ಟ್ರಿ ಯಾಕೆ ಕೊಟ್ಟಿಲ್ಲ? ಇವತ್ತಿನವರೆಗೂ ಕೊಟ್ಟಿಲ್ಲ, ಎಲ್ಲಿದೆ? ಅಲ್ಲ ಸರ್ ಹೆಂಗೋ ಸರ್, ಈಗ ನೋಡಿ ಸರ್ 13 ಕೊಟ್ಟಿದ್ದಾರೆ. ಆ ಘಟನೆ ಆಗಿದ್ದು 13 12 ಹೇಳ್ಬಿಡಿ ನಂಗೆ. 12 ಆಗಿದಲ್ಲ ಸರ್, ಆಗಿದಲ್ಲ. 13 ಕೊಟ್ಟಾರಲ್ಲ, ಯಾಕೆ ಕೊಟ್ಟಾರೋ? 2013 ತಗೊಂಡು ಏನ್ ಮಾಡ್ಬೇಕು? 2012 ಟ್ರಾವೆಲ್ ಹಿಸ್ಟ್ರಿ ಯಾಕಿಲ್ಲ? ಅಲ್ಲ ಇವ್ರು ಸರ್, ಅವ್ರು ಸರ್ ಇವ್ರು ಸರ್, ಈಗ ಅವ್ರ ಹೆಸರು ಬಂದ ಮೇಲೆ ಇವರಿಗೆ ಸಿಐಡಿನವರಿಗೆ ಅವ್ರು ಕೇಳಿದಕ್ಕೆ ಇದು ಕೊಟ್ಟಿದ್ದಾರೆ. ಈಗ ಅಲ್ಲಿ ಮುಗೀತು. ಈಗ ಮಾಧ್ಯಮಕ್ಕೂ ಕೊಟ್ಟು ಯಾರಿಗೆ ಕೊಟ್ಟರು ಸರ್, ಕೊಡ್ಲಿಕ್ಕಿಲ್ಲ ಸರ್, ಕೊಡ್ಲಿಕ್ಕಿಲ್ಲ. ಅಲ್ಲ ಒಂದು ವಿಷಯ ಹೇಳುದು ಅಲ್ಲ, ಅವಾಗ ಈಗ ಒಂದು ಚಾನೆಲ್ ನಲ್ಲಿ ಕೊಡ್ತಾ ಇದ್ದಾರೆ, ಪವರ್ ಟಿವಿ ಹತ್ರ ಒಂದು ಕೊಟ್ಟಿದ್ದಾರೆ. ಇದೇ ಕೆಲಸನ ಈಗ ಅವ್ರು ಕೊಟ್ಟಿದ್ದು ಕೂಡ 2012 ಏನು ಕೊಟ್ಟಿಲ್ಲ ಅವರು. ಅಲ್ಲ ಸರ್, ಎಲ್ಲಿ ಸರ್ ಸರ್ ಈ ಮೊನ್ನೆ ಸರ್ ಅವತ್ತು ಅವರನ್ನು ಇವರು ಸಿಐಡಿನವರು ಕರೆಯುವಾಗ ಸರ್, ಈಗ ಸರ್ ಸಿಐಡಿನವರು ಪೊಲೀಸ್ನವರು ಇಲ್ಲಿಗೆ ಬೆಂಗಳೂರಿಗೆ ಕರೆಯುವಾಗ ಅವರು ಅಲ್ಲಿ ಕೊಟ್ಟಿದ್ದಾರೆ, ಹೀಗೆ ನಮ್ಮ ಮಗ ಇಲ್ಲ, ಮತ್ತೆ ಅಲ್ಲಿಗೆ ಮುಗೀತು. ಯಾರು ಸರ್ ಸರ್ ಈಗ ಅವ್ರದ್ದು ಅಲ್ಲಿ ಮುಗೀತು ಅಧ್ಯಾಯ. ಇಲ್ಲದ್ರೆ ಸರ್ ಅವ್ರಿಗೆ ಸುಕುಮಾರ್ ಒಂದು ಹೇಳ್ತಾನೆ ಕೇಳಿ. ಈಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ಕೊಟ್ಟಿಲ್ಲ ಅಂತ. ಹೌದೌದು ಪೂರ್ತಿ ಕೇಳಿ, ನೀವು ಪೂರ್ತಿ ನನ್ನ ಮಾತು ಕೇಳಿಸ್ಕೊಳ್ತಾ ಇಲ್ಲ. ನಾವು ಸಂಶಯನ ವ್ಯಕ್ತಪಡಿಸ್ತಾ ಇದೀವಿ. ಇವರೇ ಮಾಡಿದ್ರು ಅಂತ ಹೇಳಕ್ ನಮ್ ಕಡೆ ಆಗಲ್ಲ, ನಾವು ಹಂಗೆ ಹೇಳಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಿಶ್ಚಯ ಜನೇ ಮಾಡಿದ್ರು ಅಂತ ನಾವು ಹೇಳಬಾರ್ದು ಹಂಗೆ. ಯಾಕಂತ ನಾವು ಸಂಶಯನ ವ್ಯಕ್ತಪಡಿಸ್ತೀವಿ. ಒಂದ್ ವೇಳೆ ಅವ್ರು ಇಲ್ಲ ಅಂತಂದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರಿಲ್ಲ ಅಂತ ತಿಳ್ಕೊಂಡ್ಬಿಡಿ ನೀವು. ಒಂದು ವೇಳೆ ಅವ್ರು ಇಲ್ಲ ಅಂತ ಹೇಳಿದ್ರೆ ಖಂಡಿತ ಖುಷಿ ಪಡ್ತೀವಿ ನಾವು. ಯಾಕಂದ್ರೆ ವೀರೇಂದ್ರ ಹೆಗಡೆ ಅವ್ರು ಕೇಳ್ರಿಲೆ, ನೀವು ಇಷ್ಟಕ್ಕೆ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಆಶೀರ್ವಾದ ತಗೊಂಡು ಮದುವೆ ಆದಂತವ್ ನಾನು. ಧರ್ಮಸ್ಥಳದಲ್ಲೇನೆ ಮದುವೆ ಆದವನು, ಮತ್ ಅವರೇ ಬಂದು ಆಶೀರ್ವಾದ ಮಾಡ್ಬೇಕು ಅಂತ ಬಯಸಿ ಅವ್ರ ಆಶೀರ್ವಾದ ತಗೊಂಡು ಮದುವೆ ಆದವನು ನಾನು. ಒಂದ್ ವೇಳೆ ಅವ್ರ ಕುಟುಂಬದವ್ರು ಇಲ್ಲ ಅಂತ ಹೇಳಿದ್ರೆ ಸಂತೋಷ ಪಡೋನೆ ನಾನು, ಎಲ್ಲಕ್ಕಿಂತ ಜಾಸ್ತಿ ಸಂತೋಷ ಪಡೋನೆ ನಾನು. ನಮ್ಮ ಪ್ರಶ್ನೆ, ಇನ್ ಅವರು ಇಲ್ಲ ಅಂದ್ರೆ ಇನ್ ಯಾರಾದ್ರೂ ಮಾಡಿರ್ತಾರಲ್ಲಪ್ಪ, ಅದನ್ನ ಹುಡುಕ್ರಿ ಅಂತ ಹೇಳದ್ ನಾವು. ಹೌದೌದು ಈಗ ಸರಿ ನೀವು ಹೇಳುದು ಕರೆಕ್ಟ್ ಸರ್. ಈಗ ಒಂದು ಮಾತು ಸರ್, ಈಗ ನೋಡಿ ಸರ್, ಈಗ ನಾನೀಗ ಸರ್, ಈಗ ನಾನು ಸರ್, ಈಗ ಸರ್ ಇವರಿಗೆ ಸರ್ ಕೊಡ್ತೇನೆ, ನಂಬರ್ ಕೊಡ್ತೇನೆ. ಯಾರಿಗೆ? ಉದಯ್ ಅವರಿಗೆಲ್ಲ ನಿಮ್ಮ ನಂಬರ್ ಸರ್, ನಿಮ್ಮ ಒಪ್ಪಿಗೆ ಇದ್ರೆ ಸರ್ ಅವರಿಗೆ ನಂಬರ್ ಕೊಡ್ಬೋದಾ? ಈಗ ನಾನು ಗುಲ್ಬರ್ಗಾದಲ್ಲಿದ್ದೀನಿ, ಕಲಬುರಗಿಯಲ್ಲಿ. ಅಲ್ಲ ನಾನು ಹೇಳು ಸರ್, ಈಗ ನಿಮ್ಮ ಒಪ್ಪಿಗೆ ಇದ್ರೆ ನಾನು ಉದಯ್ ಮಲ್ಲಿಕ್ ಧೀರಜ್ಗೆ ಕೊಟ್ಟು ನಿಮ್ಮ ಹತ್ರ ಸರ್ ಮಾತಾಡ್ಲಿಕ್ಕೆ. ಅಲ್ಲ, ಮಾತಾಡಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಪ್ರಯೋಜನ ಇದ್ರೆ ಮಾತಾಡ್ತೇನೆ. ನನಗೇನು ಎಲ್ಲರ ಜೊತೆಗೂ ಮಾತಾಡ್ತೇನೆ, ನನಗೇನು ಇವ್ರ ಜೊತೆ ಮಾತಾಡ್ಬಾರ್ದು. ಅಲ್ಲ ಸರ್, ಈಗ ಸರ್ ಉಂಟು ಸರ್, ಈಗ ಉಂಟು ಸರ್, ಪೇಜ್ ಉಂಟು. ಈಗ ನಾನು ಸರ್ ಈಗ ಮಾತಾಡೋದು ಸರ್, ನಾನೇ ಉದಯ್ ಮಾತಾಡೋದು ನಿಮ್ಮ ಹತ್ರ. ಮತ್ತೆ ಸುಕುಮಾರ್ ಅಂತ ಹೇಳಿದ್ರಲ್ರಿ? ಅಲ್ಲ ಸುಕುಮಾರ್ ಹೇಳಿ ಸರ್, ಈಗ ಸುಕುಮಾರ್ ಅಂತ ಹೇಳಿದ್ದು. ನನ್ನ ಹೆಸರು ಸರ್ ಉದಯ್ ಜೈನ್. ಮತ್ತೆ ಸರ್ ಸುಕುಮಾರ್ ಜೈನ್ ಅಂತ ನಾನು ಇದರಲ್ಲಿ ಹಾಗೆ ಉಂಟು, ನಮ್ಮ ಇದರಲ್ಲೆಲ್ಲ ಹಾಗೆ ಉಂಟು, ಸ್ಕೂಲಲ್ಲೆಲ್ಲ ಹಾಗೆ ಕೊಟ್ಟಿದ್ರು ಹೆಸರು. ಹೌದಾ? ಓಕೆ ಬಿಡಿ, ಏನ್ ತೊಂದ್ರೆ ಇಲ್ಲ, ಮಾತಾಡಿದ್ರೆ ಏನ್ ನನ್ಗೇನು. ಅಲ್ಲ ಯಾಕಂದ್ರೆ ಸರ್ ಈಗ ಸರ್ ಈಗ ನೋಡಿ ಸರ್, ಈಗ ಸಮಾಜದಲ್ಲಿ ನಿಮ್ಮ ಮೇಲೇನು ಅನುಮಾನ, ನನ್ನ ಮೇಲೂ ಅನುಮಾನ ಇದೆ ಅಲ್ವಾ ಸರ್? ಹೌದಲ್ವ ಸರ್? ಈಗ ನೀವು ಈಗ ನಮ್ಮ ಬಗ್ಗೆ ಹೇಳ್ತೀರಿ, ಈಗ ನಮ್ಮ ಮೇಲೆ ಅನುಭವ ತುಂಬಾ ಇದೆ, ಹೌದಲ್ವ ಸರ್? ಈಗ ನೀವು ಈಗ ಇವರನ್ನ ಸೌಜನ್ಯ ಪರವಾಗಿ ನೀವು ಮಾತಾಡೋದು ತಪ್ಪಲ್ಲ, ಯಾಕಂದ್ರೆ ಅದು ಸರಿ. ಯಾಕಂದ್ರೆ ಒಂದು ಹೆಣ್ಣಿನ ಆಗಿದೆ, ಅದು ಬೇಕಾದ್ರೆ ಅದಕ್ಕೆ ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ಯಾಕಂದ್ರೆ ಹೆಣ್ಣು ಈಗ ಒಂದು ಆಗಿದೆ, ಹೌದು ಅಲ್ವ ಸರ್? ಅದನ್ನು ಇಲ್ಲ ಅಂತ ಹೇಳಿಕ್ಕಿಲ್ಲ. ಅದರ ನಂತರ ಸರ್ ಈಗ ನಾನು ಸರ್ ಉದಯ್ ಜೈನ್, ನಾನು ಸರ್ ಅವರನ್ನು ಸರ್ ನೋಡ್ಲಿಲ್ಲ ಸರ್, ಹುಡುಗಿಯ ನೋಡ್ಲಿಲ್ಲ. ಮತ್ತೆ ಸರ್ ಬಂತ ಸರ್ ಇದು ಟಿವಿಯಲ್ಲಿ ಹೆಸರು ಬಂತಲ್ಲ, ಬಂದ ಮೇಲೆ ಸರ್ ನಾನು ಸರ್ ಅಲ್ಲಿ ಹೋಗಿ ಸರ್ ಹುಡುಗಿಯ ಮಾವನ ಒಟ್ಟಿಗೆ ಹೋಗಿದ್ದೆ, ನಾನು ಒಟ್ಟಿಗೆ ಬಾಡಿಗೆ ಮಾಡುವವರು. ಆವತ್ತು ಹುಡುಗಿ ಫ್ರೆಂಡ್ ಅಂತಲ್ಲ, ಬಹಳ ಫ್ರೆಂಡ್. ಹೌದು ಸರ್ ನಾವು ಸರ್ ಹೋಗಿದ್ದಾರೆ. ಅವಾಗ ಎಂತ ಗೊತ್ತ ಸರ್, ಹುಡುಗಿ ಮಾವ ಹೇಳಿದ, ನೋಡಿ ಉದಯನ್ನ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಹೋಗಿ ಹೆಗ್ಡೆ ತಮ್ಮನ ಅಲ್ಲಿ ಹೋಗಿ ಅವರೊಂದೊಂದು ವಿಡಿಯೋ ಮಾಡಿ ತನ್ನಿ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ಅವನ ವಿಷಯ ಟಿವಿಯಲ್ಲಿ ಏನಾಗಿದೆ, ಅವನಿಗೆ ಗೊತ್ತಿಲ್ಲ ಇಲ್ಲಿದ ಅಂತ ಯಾರು. ನಾನು ಹೇಳಿದೆ, ನೋಡಪ್ಪ ನಂಗೆ ಅವರು ಸಹ ಬೇಡ, ನಂಗೆ ನನ್ನದು ಮಾತ್ರ.
ಅವ್ನು ಹೇಳಿದ, ನಾನು ಹೇಳಿದೆ ನನಗೆ ಅವನು ಮತ್ತೆ ಅವ್ನು ಹೇಳಿದ ಸಿ ಹತ್ರ ನಾನು ಹೇಳಿಸಿ ಇದು ಮಾಡ್ತೇನೆ, ನೀವು ಅಲ್ಲಿ ಹೋಗಿ ಹೆಸರು ಅವ್ರ ಹತ್ರ ಒಂದು ವಿಡಿಯೋ ಮಾಡಿ ತನ್ನಿ ಹೇಳಿದ್ದಾನೆ ಕೊಡಿ ಅಂತ. ನೋಡಿ ಸರ್ ನಾನು ಹೇಗೆ ಸರ್ ನೋಡಿ ನನ್ನ ನೋಡಿ ಸರ್ ನಾನು ಹೇಳು ಸರ್ ನಾನು ಸರ್ ನೋಡಿ ಸರ್ ನನ್ನ ಬಗ್ಗೆ ಸರ್ ನೀವು ಬಂದು ಕೇಳಿ ಸರ್ ಇಲ್ಲಿ ನಾನು ಸರ್ ನಾನು ಇಲ್ಲಿ ಸರ್ ಉಂಟಲ್ಲ ತುಂಬಾ ಸರಿ ನಂಗೆ ಸರ್ ಅದು ನಂಗೆ ನಿಮ್ಮ ಹತ್ರ ಈಗ ನಂಗೆ ನಂಗೆ ಇದು ದುಃಖ ಬರ್ತದೆ. ಕೇಳಿ ನೀವು ಮೊದಲೇ ಒಂದೇ ನಿಮಿಷ ಮಾತಾಡಿದಾಗೆ ನನಗೆ ಕಂಡು ಹಿಡಿದಿದ್ದೀನಿ ನೀವು ಉದಯ್ ಜೈನ್ ಅಂತಾನೆ. ಹೌದೌದು, ಯಾಕಂದ್ರೆ ಸರ್ ಈಗ ನಾವು ಸರ್ ನೀವು ಮಾತಾಡ್ಬೇಕಾದ್ರೆ ನನಗೆ ಗೊತ್ತಾಗಿದೆ ನೀವು ಉದಯ್ ಜೈನ್ ಅಂತಾನೆ, ನಿಮ್ಮ ಮಾತಿನ ಮೇಲೆ ನನಗೆ ಗೊತ್ತಾಗಿದೆ. ಹೌದು ಸರ್, ಈಗ ನೋಡಿ ಸರ್ ನಾನು ನಿಮ್ಮ ಹತ್ರ ಸರ್ ಈಗ ನಾನು ನಿಮ್ಮ ಹತ್ರ ಹೇಳೋ ಸರ್ ನಿಮ್ಗೆ ಸರ್ ನಿಮಗೆ ಸಿಟ್ಟು ಬಂದ ಸರ್ ನೀವು ಸರ್ ಫೋನ್ ಕಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ನನ್ನ ಭಾವನೆ ಇಲ್ಲ ರೀ, ಸಿಟ್ಟು ಯಾಕ್ರಿ ಬರ್ಬೇಕು? ಅಲ್ಲ ನನಗೆ ಯಾಕೆ ಸಿಟ್ಟು ಬರ್ಬೇಕು? ನೀವು ಇನ್ನೂ ಬೇಕಾದ್ರೆ ಯಾರಾದ್ರೂ ಪಾಪ ನಿಮ್ಮ ಅಭಿಪ್ರಾಯ ನೀವು ಹೇಳ್ಕೊತಾ ಇದ್ದಾರೆ, ನಿಮ್ಮ ಮೇಲೆ ನನಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಹೌದು ಸರ್, ಯಾಕೋ ಸರ್ ಈಗ ಯಾಕೆ ಸರ್ ಈಗ ನೋಡಿ ಸರ್ ನನ್ನ ನೋಡಿ ನನಗೆ ನೋಡಿ ಸರ್ ನಾನು ಸರ್ ಇಲ್ಲಿ ಹೇಗಂತ ಸರ್ ನೀವು ಬಂದು ಕೇಳಿ ಸರ್ ನಾನು ಈ ಸರ್ ಈ ರೋಡಲ್ಲಿ ಬಿದ್ದವಳು ಸರ್ ಈಗ ಬೆಳ್ತಂಗಡಿ ಸರ್ ಮಂಗಳೂರು ವೆಲ್ನಾಕ್ ಸರ್ ನಾನು ಹೋಗಿ ಸರ್ ನಾನೇ ಸರ್ ಸೇರಿಸುವುದು ಅಂತ ಸರ್ ಹಾಗಿರುವ ಸರ್ ನಾನು ನನ್ನ ಈಗ ಮದುವೆ ಆಗಿದ್ದ ಹೆಂಡತಿಯನ್ನು ಸರ್ ಹುಡುಗಿಯನ್ನು ನಾನೇ ನೋಡಿ ಆ ತಾಯಿಗೆ ಸ್ಟ್ರೋಕ್ ಆಗಿತ್ತು, ತಂದೆ ಕಿಡ್ನಿ ಹೋಗಿತ್ತು, ಅವರನ್ನೆಲ್ಲ ನಾನು ಅವರ ಹುಡುಗಿಗಳ ಮುಂಚೆ ನಾನು ಮಂಗಳೂರು ಕರ್ಕೊಂಡು ಹೋಗಿದ್ದೇನೆ. ನಂಗೆ ಒಂಥರ ಇದಾಯ್ತು, ಯಾಕಂದ್ರೆ ನೋಡಿ ಸರ್ ಈ ನೋಡಿ ನಾನು ಅವರನ್ನು ಜೀವನ ಹೇಗೆ ಮಾಡ್ತೇನೆ ನೀವು ಬನ್ನಿ ಸರ್ ಇಲ್ಲಿ ನೋಡಿ ಹೇಗೆ ಗೊತ್ತಾ ನಿಮಗೆ ಬಂದಾಗ ನಿಮಗೆ ಸರ್ ನೋವಾಗಿ ನೀವೇ ನಂಗೆ ಇದು ಮಾಡ್ಬೋದು ಸರ್, ನನಗೆ ನೀವೇ ಬಂದು ನಂಗೆ ಇದು ಮಾಡ್ಬೋದು ಅಂದ್ರೆ ಸಹಾಯ ಮಾಡ್ಬೋದು. ಯಾಕಂದ್ರೆ ನಾನು ನಿಮ್ಗೆ ಅಂದ್ರೆ ನಾನು ನೋಡುವಾಗ ಪರಿಸ್ಥಿತಿ ನೀವು ಬಹಳ ಕ್ಲೋಸ್ ಅಂತಲ್ರಿ ಮತ್ತೆ ನೀವು ಇವರಿಗೆಲ್ಲ ದಣಿಗಳಿಗೆ ಬಹಳ ಕ್ಲೋಸ್ ಅಂತಲ್ಲ ನೀವು? ಅಲ್ಲ ಏನು ಸರ್ ಕ್ಲೋಸ್ ಸರ್ ಈಗ ಎಲ್ಲ ನೋಡಿ ಸರ್ ಅಲ್ಲ ಆಗಿದೆ ಸರ್ ಆಗಿದೆ ಸರ್ ನಂಗೆ ಸರ್ ಆಟೋ ಬೇಕಾ ಸರ್ ಸರ್ ಬೇಕಾ ಸರ್ ನಂಗೆ ಆಟೋ ಬೇಕಾ ಅಲ್ಲಲ್ಲ ಅದೇ ಹೇಳಿ ಸರ್ ಇವ್ರಲ್ಲ ನೀವು ಸರ್ ನೀವು ಯಾವ ಸರ್ ಬಂದ್ರೆ ಸರ್ ಬನ್ನಿ ಸರ್ ನಾನು ನಿಮ್ಮ ಸರ್ ಖುದ್ದಾಗಿ ಸರ್ ನೀವು ನನ್ನ ಸಮಸ್ಯೆ ಸರ್ ಕಣ್ಣಾರೆ ಸರ್ ನೀವು ನೋಡಿ ಸರ್ ನಿಮಗೆ ಸರ್ ಮನಸ್ಸಿಗೆ ಆಗೋದು ಸರ್ ನೋವಾಗ್ಬೋದು ಅಲ್ವಾ ಸರ್? ಈಗ ಉದಯರೇ ಒಂದ್ ತಿಳ್ಕೊಂಡ್ಬಿಡಿ ನಮ್ಮ ಅಭಿಪ್ರಾಯ ಆ ಹುಡುಗಿಗೆ ಯಾರು ಕೊಂದಿದ್ದಾರೆ ಹೌದು ಅವ್ರನ್ನ ಹಿಡಿದು ಶಿಕ್ಷೆ ಮಾಡಬೇಕು. ನಮಗೆ ಇವರೇ ಮಾಡಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ, ನಾವು ಹೇಳಬಾರ್ದು ಹಂಗೆ. ಹೌದೌದು ಹೇಳ್ಬಾರ್ದು ಸರ್. ನಾನು ಆಗಲೇ ಹೇಳಿದ್ನಲ್ಲ, ಮತ್ತೆ ಒಂದ್ ಸೆಕೆಂಡ್ ಹೇಳ್ತಾ ಇದ್ದೇನೆ, ಬೇಕಾದ್ರೆ ನೀವು ನನ್ ರೆಕಾರ್ಡಿಂಗ್ ಮಾಡ್ಕೊಂಡು ಯಾವನಿಗಾದ್ರೂ ತೋರಿಸಿ, ಒಂದ್ ವೇಳೆ ಇವ್ರೇನಾದ್ರೂ ತಪ್ಪು ಮಾಡಿಲ್ಲ ಅಂದ್ರೆ ಏನು ಹೆಗಡೆ ಕುಟುಂಬದವರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಖುಷಿ ಪಡೋನೆ ನಾನು. ಹೌದೌದು. ಈಗ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳ ಹೆಸರು ಖಂಡಿತ ಬರಬಾರ್ದು. ಆದ್ರೆ ಒಂದ್ ವೇಳೆ ಅವ್ರ ಕಡೆ ಯಾರಾದ್ರೂ ಮಾಡಿದ್ರು ಕೂಡ ಖಂಡಿತ ಶಿಕ್ಷೆ ಆಗ್ಲೇಬೇಕು. ನಮ್ಗೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಸರ್. ಒಂದು ಮಾತಾಡಿ ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ತಾರೆ, ನೀವು ನೋಡಲ್ಲ ಸರ್ ಈಗ ನಿಮ್ಮ ಮಾತು ಸರ್ ಈಗ ಹುಡುಗಿ ಮನೆಯವ್ರು ಸರ್ ಕೇಳ್ತಾರೆ ನಿಮ್ಮ ಮಾತು, ಯಾಕಂದ್ರೆ ಸರ್ ಈಗ ನಿಮಗೂ ಅವರಿಗೂ ಸರ್ ಈಗ ನಮ್ಮಿಂದ ಸಾಧ್ಯ ಇಲ್ಲ, ಈಗ ನಿಮ್ಮಿಂದ ಸಾಧ್ಯ ಉಂಟು ಸರ್. ಈಗ ನೀವು ಸರ್ ಹೇಳಿ ಸರ್ ಈಗ ಸರ್ ಇದಾಕಿ ಸರ್ ಇವನು ಸರ್ ಸತತ ಸರ್ ಒಂದು ಮ್ಯಾಪಿಂಗ್ ಸರ್ ಮಾಡ್ಲಿಕ್ಕೆ ಸರ್ ಉಂಟು ಸರ್, ಸಾಧ್ಯ ಉಂಟು ಸರ್ ಆಳಿಸ್ಬೋದಾ? ಯಾಕಂದ್ರೆ ಅವನು ಸರ್ ಅವತ್ತು ಸರ್ ಇದಕ್ಕೆ ಸರ್ ಒಪ್ಪಿರಲ್ಲ ಸಿ ಬಿ ಅವರು ಇದು ಸರ್ ಇದು ಕೇಳಿದ್ರಲ್ಲ ಅವನದ್ದು ಇದು ಮಾಡ್ಲಿಕ್ಕೆ ತಲೆಯದ್ದು ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಅವನು ಆ ಮಾತನ್ನ ನಾನು ಒಪ್ತೀನಿ, ಮಾಡ್ಬೇಕು ಒಂದು. ಹೌದು ಸರ್, ಈಗ ಸರ್ ಹೌದು ಮಾಡ್ಬೇಕು, ಖಂಡಿತ ಮಾಡ್ಬೇಕು ಸರ್. ಅದನ್ನ ಸರ್ ನಿಮ್ಮ ಮುಖಾಂತರ ಸರ್ ನಿಮ್ಮ ಉದಾಹರಣೆ ಸರ್ ಮಾಡ್ಲಿಕ್ಕೆ ಸರ್ ಉಂಟು. ನಾನು ಆಲ್ರೆಡಿ ಹೇಳಿದೆ, ನಾನು ಆಲ್ರೆಡಿ ನೀವು ನನಗೆ ಹೇಳೋಕ್ಕಿಂತ ಮುಂಚೆನೆ ಅವಾಗ ಒಂದು ತಿಂಗಳಿನ ತರನೇ ಹೇಳ್ತಾ ಇದ್ದೀನಿ ನಾನು, ಮಾಡಿ ಅವಂದು ಮಾಡಿ ಅಂತ. ಹೌದೌದು. ನಮಗ್ ಅವ್ರ ಬಗ್ಗೆ ವಿಶೇಷ ನಮಗ್ ವ್ಯಾಮೋಹ ಇಲ್ಲ, ತಿಳ್ಕೊಂಡ್ಬಿಡಿ ನೀವು. ಸಂತೋಷ್ ರಾವ್ ಬಗ್ಗೆ ನನಗೆ ವಿಶೇಷವಾದಂತ ವ್ಯಾಮೋಹ ಏನು ಇಲ್ಲ. ಅವನು ಮಾಡಿ ಬ್ರೈನ್ ಮ್ಯಾಪಿಂಗ್ ಮಾಡಿ, ಸತ್ಯ ಏನಿದೆ ಹೊರಗೆ ಬರಲಿ. ಸರಿ ಆಯ್ತು ಸರ್, ಈಗ ಹೆಂಗೆ ಸರ್ ಮಾಡಬೇಕು ಅವನ್ನ. ಆಯ್ತು ಸರ್, ಈಗ ನೀವು ಮತ್ತೆ ಮಾತಾಡ್ತಾರೆ ನನ್ನ ಸರ್. ಆಮೇಲೆ ಅಷ್ಟೇ ಅಲ್ಲ, ಅವನು ಹೇಳಿಕೆ ಕೊಡ್ಬೇಕು, ನನಗೆ ಏನೇನ್ ತೊಂದರೆ ಆಗಿದೆ ಅನ್ನೋದು ಹೇಳಿಕೆ ಕೊಡ್ಬೇಕು. ಅವ್ನು ಸುಮ್ನೆ ಕುತ್ಕೊಂಡ್ರೆ ಮನೇಲಿ ಕುತ್ಕೊಂಡ್ರೆ ಆಗಲ್ಲ. ನಾನು ಒಪ್ಪಲ್ಲ ಅದನ್ನ. ನಾನು ಒಪ್ಪಲ್ಲ ಅದನ್ನ. ಆಯ್ತು ಸರ್, ಈಗ ನಿಮ್ಮ ಸರ್ ನೀವು ಸರ್ ಏನು ಸರ್ ನೀವು ಸರ್ ನಂಗೆ ಸರ್ ಯಾವಾಗ ಬೇಕು ಸರ್ ಫೋನ್ ಮಾಡಿ ಸರ್ ನಾನು ನಿಮ್ಗೆ ಸರ್ ಆಯ್ತು ಸರ್. ಆಯ್ತಾ? ಆಯ್ತು. ಹೋಯ್ತು. ಆಯ್ತು. ನಮಸ್ತೆ.